press the bell icon on the YouTube app and never miss another update. Hello students, welcome to part 7 of the chapter metallurgy. So in the last class we discussed about the Lingam diagram. So what are Lingam diagrams? Graphs obtained by plotting standard free energy change means delta G naught against temperature for the oxidation of metal by 1 mole oxygen. Clear? In the metallurgy of iron, carbon monoxide is used as a reducing agent at lower temperature. Coke is used as a reducing agent at high temperature. So, hagadre, with the help of a Lingam diagram, so how to choose a suitable reducing agent in different metallurgical processes. Is clear? So ನಾನು ಹೇಳಿದೆ ಅಲ್ಯೂಮಿನಿಯಂ ಅಂಡ್ ಮೆಗ್ನೀಷಿಯಂ. ಈಗ ನೀವು ನೋಡೋದಾದ್ರೆ ನಾನು ಇಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ಐರನ್ ಅಂತ ಹೇಳ್ತೀನಿ. ಸೊ ಅಲ್ಲಿ ನಾನು ಲಾಸ್ಟ್ ಕ್ಲಾಸಲ್ಲಿ ಒಂದು ಅಲ್ಯೂಮಿನಿಯಂ ಕ್ರೋಮಿಯಂ ಮೆಟಲರ್ಜಿಯಲ್ಲಿ ಹೇಳಿದ್ದೆ ನಿಮಗೆ. ನೋಡಿಲಿ, ಸೊ ಒಂದನ್ನು ಅಬ್ಸರ್ವ್ ಮಾಡ್ರೆ, ಇದು ಇಂಪಾರ್ಟೆಂಟ್. ಎಕ್ಸ್ ಆಕ್ಸಲ್ಲೇ ಟೆಂಪರೇಚರ್, ವೈ ಆಕ್ಸಲ್ಲೇ ಡೆಲ್ಟಾ ಜಿ ನಾಟ್. ಬಟ್ ಇಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ಜ್ಞಾಪಿಟ್ಕೊಳ್ರೆ, ಅಲಾಂಗ್ ದಿ ವೈ ಆಕ್ಸಿಸ್ ಏನಿದೆಯಲ್ಲ, ಇನ್ ದಿ ಅಪೋರ್ಡ್ ಡೈರೆಕ್ಷನ್ ನೆಗೆಟಿವ್ ವ್ಯಾಲ್ಯೂಸ್ ಆಫ್ ಡೆಲ್ಟಾ ಜಿ ನಾಟ್ ಡಿಕ್ರೀಸಸ್. ಇದು ಬಹಳ ಇಂಪಾರ್ಟೆಂಟ್. ನೆಗೆಟಿವ್ ವ್ಯಾಲ್ಯೂಸ್ ಆಫ್ ಡೆಲ್ಟಾ ಜಿ ನಾಟ್ ಡಿಕ್ರೀಸಸ್ ಅಂದ್ರೆ ಅರ್ಥ ಫ್ರೀ ಎನರ್ಜಿ ಚೇಂಜ್ ಇನ್ಕ್ರೀಸಸ್. ಫ್ರೀ ಎನರ್ಜಿ ಇನ್ಕ್ರೀಸಸ್. ಕ್ಲಿಯರ್? ನೆಗೆಟಿವ್ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ನೋಡಿಲಿ. ಸೊ ಮೈನಸ್ 1200 ಇದ್ರೆ ಸೊ ಮೈನಸ್ 1000, ಮೈನಸ್ 800, minus 600, like this, kilojoules in terms of kilojoules per mole. Negative values goes on decreases. So negative values goes on decreases. Negative value ಕಡಿಮೆ ಆಗ್ತಾ ಇದೆ ಅಂದ್ರೆ ಎನರ್ಜಿ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಕ್ಲಿಯರ್? ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ ಟೆಂಪರೇಚರ್. ಈಗ ಒಂದು ಇದು this is for magnesium oxidized to magnesium oxide. ಸೊ ಇಲ್ಲಿ ಎಲ್ಲಾ ಕರ್ವ್ಸ್ ಯಾವುದಕ್ಕಂದ್ರೆ ಆಕ್ಸಿಡೇಷನ್ ಆಫ್ ಮೆಟಲ್ ಬೈ 1 mole ಆಕ್ಸಿಜನ್, ಮೆಟಲ್ ಆಕ್ಸೈಡ್ಸ್. ಬಟ್ ಎಲಿಂಗಮ್ ಡಯಾಗ್ರಾಮ್ಸ್ ಅಲ್ಲಿ ಮೆಟಲ್ ಆಕ್ಸೈಡ್ಸ್ ಪ್ಲಾಟ್ ಮಾಡಬಹುದು, ಮೆಟಲ್ ಸಲ್ಫೈಡ್ಸ್ ಪ್ಲಾಟ್ ಮಾಡಬಹುದು, ಮತ್ತೆ ಮೆಟಲ್ ಹ್ಯಾಲೈಡ್ಸ್ ಅಂದ್ರೆ ಫಾರ್ಮೇಶನ್ ಆಫ್ ಮೆಟಲ್ ಹ್ಯಾಲೈಡ್ಸ್, ಫಾರ್ಮೇಶನ್ ಆಫ್ ಮೆಟಲ್ ಆಕ್ಸೈಡ್ಸ್ ಅಂಡ್ ಫಾರ್ಮೇಶನ್ ಆಫ್ ಮೆಟಲ್ ಸಲ್ಫೈಡ್ಸ್. ಮೂರಕ್ಕೂ ಪಾಸಿಬಿಲಿಟಿ ಇದೆ. ಸೊ ಎಲಿಂಗಮ್ ಡಯಾಗ್ರಾಮ್ಸ್ ಅಲ್ಲಿ ಸೊ ಮೆಟಲ್ ಹ್ಯಾಲೈಡ್ಸ್, ಮೆಟಲ್ ಸಲ್ಫೈಡ್ಸ್ ಅಂಡ್ ಮೆಟಲ್ ಆಕ್ಸೈಡ್ಸ್ ಮೂರಕ್ಕೂ ಬರುತ್ತೆ. ದಿಸ್ ಇಸ್ ಫಾರ್ ಮ್ಯಾಗ್ನೀಷಿಯಂ. ಸೊ ಇಲ್ಲಿ ಒಂದು ಅಲ್ಯೂಮಿನಿಯಂ ಇದೆ ಅಂತ ಇಟ್ಕೊಳ್ರಿ. Al+O2 ಟು ಫಾರ್ಮ್ Al2O3. ಈ ಪರ್ಟಿಕ್ಯುಲರ್ ಟೆಂಪರೇಚರ್ ನೋಡ್ಬೇಕು. ಸಪೋಸ್ ಇದು ಟೆಂಪರೇಚರ್ T1 ಕೆಲ್ವಿನ್ ಇದೆ. ಈಗ ಈ ಟೆಂಪರೇಚರ್ ಗಿಂತ ಕಡಿಮೆ ಇದ್ದಾಗ ನೋಡ್ರಿ, ಟೆಂಪರೇಚರ್ ಗಿಂತ ಕಡಿಮೆ ಇದ್ದಾಗ T1 ಕೆಲ್ವಿನ್ ಗಿಂತ ಟೆಂಪರೇಚರ್ ಕಡಿಮೆ ಇದ್ರೆ ನೆಗೆಟಿವ್ ವ್ಯಾಲ್ಯೂಸ್ ಆಫ್ ಡೆಲ್ಟಾ ಜಿ ನಾಟ್ ನೋಡ್ರಿ. ಇದು ಮೆಗ್ನೀಷಿಯಂ, ದಿಸ್ ಈಸ್ ಫಾರ್ ಅಲ್ಯೂಮಿನಿಯಂ. ಈಗ ನೋಡ್ರಿ, ಬಿಲೋ ದಿಸ್ ಟೆಂಪರೇಚರ್ negative value of delta G naught for the formation of metal oxide is greater than the negative value of delta G naught for the formation of alumina. So ಹಾಗಾದ್ರೆ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಯಾವ್ದು ಜಾಸ್ತಿ ಇದೆ? ಮೆಗ್ನೀಷಿಯಂ ಜಾಸ್ತಿ ಇದೆ. ಸೊ higher negative value of delta G naught, metal oxide becomes more stable. Metal oxide becomes more stable. ಸೊ ಹಾಗಾದ್ರೆ ಎರಡು ಮೆಟಲ್ ಆಕ್ಸೈಡ್ಸ್ ಇದ್ದು
ಒಂದು ಮೆಟಲ್ ಆಕ್ಸೈಡ್ ನ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ -1000 ಇದ್ದು ಇನ್ನೊಂದು -2000 ಇದೆ ಅಂದ್ರೆ ಅಥವಾ -1200 ಇದೆ ಅಂದ್ರೆ ಹೈಯರ್ ನೆಗೆಟಿವ್ ವ್ಯಾಲ್ಯೂಸ್ ಆಫ್ ಡೆಲ್ಟಾ ಜಿ ನಾಟ್ ಅಂದ್ರೆ ಹೈಯರ್ ನೆಗೆಟಿವ್ ಅಂದ್ರೆ ಎನರ್ಜಿ ಕಡಿಮೆ ಅಂತ. So therefore such metal oxides are more stable. ಹಾಗಾದ್ರೆ below this temperature among magnesium oxide and alumina which one is more stable? Magnesium oxide. If magnesium oxide is more stable then only the magnesium acts as a reducing agent. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಿಮಗೆ how to choose suitable reducing agent. ಇದು very important ಇದೆ. A metal which can act as a good reducing agent only when its oxide is more stable ಅಂತ ಹೇಳಿದ್ದೆ ನಾನು. ಸೊ ಹಾಗಾದ್ರೆ ಮೆಗ್ನೀಷಿಯಂ ಆಕ್ಸೈಡ್ ಮೋರ್ ಸ್ಟೇಬಲ್ ಇದೆ ಅಲ್ಯೂಮಿನಾ ಕಂಪೇರ್ ಮಾಡಿದ್ರೆ ಅಂದ್ರೆ ನೋಡ್ರಿ ಮೆಗ್ನೀಷಿಯಂ ಕ್ಯಾನ್ ರೆಡ್ಯೂಸಸ್ ಅಲ್ಯೂಮಿನಾ ಟು ಫಾರ್ಮ್ MgO plus Al. ನೋಡಿ ಮೆಗ್ನೀಷಿಯಂ ಆಕ್ಸೈಡ್ ಇಸ್ ಮೋರ್ ಸ್ಟೇಬಲ್ than the metal oxide to be reduced. ಯಾವ್ದು ರೆಡ್ಯೂಸ್ ಆಗಿರೋದು? ಅಲ್ಯೂಮಿನಾ ರೆಡ್ಯೂಸ್ ಆಗಿದೆ. ಅಲ್ಯೂಮಿನಾ ಲೆಸ್ ಸ್ಟೇಬಲ್, ಮೆಗ್ನೀಷಿಯಂ ಆಕ್ಸೈಡ್ ಇಸ್ ಮೋರ್ ಸ್ಟೇಬಲ್. ಹಾಗಾದ್ರೆ ಮೆಗ್ನೀಷಿಯಂ ಆಕ್ಸೈಡ್ ನೋಡಿ ನೆಗೆಟಿವ್ ವ್ಯಾಲ್ಯೂ ಆಫ್ ಡೆಲ್ಟಾ ಜಿ ನಾಟ್ ಬಿಲೋ T1 Kelvin ಫಾರ್ ಮೆಗ್ನೀಷಿಯಂ ಆಕ್ಸೈಡ್ ನೆಗೆಟಿವ್ ವ್ಯಾಲ್ಯೂ ಆಫ್ ಡೆಲ್ಟಾ ಜಿ ನಾಟ್ is high. Therefore magnesium oxide is more stable when compared to alumina. So therefore magnesium can act as a reducing agent for alumina. ಈಗ ಇಲ್ಲಿಗೆ ಬರ್ರಿ above this temperature ಬರ್ರಿ above T1 Kelvin. So greater than T1 Kelvin ಗೆ ಬಂದ್ರೆ ಇಲ್ಲಿ ನೋಡ್ರಿ ಅಬ್ಸರ್ವ್ ಮಾಡಿ ಇಲ್ಲೇನಾಗಿದೆ ಅಲ್ಯೂಮಿನಾಗ ನೆಗೆಟಿವ್ ವ್ಯಾಲ್ಯೂ ಜಾಸ್ತಿ ಮೆಗ್ನೀಷಿಯಂಗೆ ಕಡಿಮೆ. ಸೊ above T1 Kelvin alumina is more stable than magnesium oxide. ಅगर ಈ ಟೆಂಪರೇಚರ್ ಕ್ರಾಸ್ ಮಾಡಿದ ಮೇಲೆ ಅಲ್ಯೂಮಿನಿಯಂ ಕ್ಯಾನ್ ಆಕ್ಟ್ ಆಸ್ ಎ ರೆಡ್ಯೂಸಿಂಗ್ ಏಜೆಂಟ್ ಫಾರ್ ಮೆಗ್ನೀಷಿಯಂ ಆಕ್ಸೈಡ್. ಇಸ್ ಕ್ಲಿಯರ್? ಇದು ನಮಗೆ ಬೇಕಾಗಿರತಕ್ಕಂಥದ್ದು. ಈ ಕಾನ್ಸೆಪ್ಟ್ ಅಲ್ಲಿ ನಾನು ನಿಮಗೆ ಮೆಟಲರ್ಜಿ ಆಫ್ ಐರನ್ ನಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ ಇದೆ, ಆ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಅದನ್ನ ಕ್ಲೀನ್ ಆಗಿ ಕೇಳ್ಕೊಡ್ರಿ. ನೋಡಿ ನೋಡಿ ಫಾರ್ ದಿ formation of ferric oxide alumina iron metallurgy ನಲ್ಲಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ರೆ this is for the formation of C+O2 to form CO2. ಕಾರ್ಬನ್ ಟು ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಯಾಕೆ ಹೀಗೆ ಆಗುತ್ತೆ ಅಂದ್ರೆ ದೇರ್ ಈಸ್ ನೋ ಚೇಂಜ್ ಇನ್ ದಿ ನಂಬರ್ ಆಫ್ ಮೋಲ್ಸ್ ಆಫ್ ಗೇಷಿಯಸ್ ಕಾಂಪೋನೆಂಟ್ಸ್. 1 mole ಗ್ಯಾಸ್ ಇದೆ. ಹಾಗಾದ್ರೆ ಡೆಲ್ಟಾ ಎಸ್ ವ್ಯಾಲ್ಯೂ ನೋ ಚೇಂಜ್ ಇನ್ ದಿ ವ್ಯಾಲ್ಯೂ ಆಫ್ ಡೆಲ್ಟಾ ಎಸ್. ಸೊ ನೋ ಚೇಂಜ್ ಇನ್ ಡೆಲ್ಟಾ ಎಸ್. So we know that delta G naught is equal to delta H naught minus T delta S naught. Delta G naught is equal to delta H naught minus T delta S naught. ಇಲ್ಲಿ ಏನಾಗ್ತಾ ಇದೆ delta S naught 0 ಇದೆ. Since delta S naught no change in entropy, 1 mole of gas, 1 mole of gaseous product, 1 mole of gaseous reactants. No change in entropy. Delta S 0 ಆಗುತ್ತಾಗರೆ. So with the rise in temperature, T delta S becomes 0. In such cases, delta G naught is equal to delta H naught. So therefore, with increase in temperature, there is no change in the value of delta G naught. Delta G naught which becomes equal to delta H naught. ಡೆಲ್ಟಾ ಎಚ್ ನಾಟ್ ಅಂತೂ ಪರ್ಟಿಕ್ಯುಲರ್ ಟೆಂಪರೇಚರ್ ಎಷ್ಟು ಇರ್ಬೇಕಷ್ಟೇ ಇರ್ತದೆ, ಅದೇನು ಚೇಂಜ್ ಆಗುದಿಲ್ಲ. ಕ್ಲಿಯರ್? ಸೊ ಡೆಲ್ಟಾ ಜಿ ನಾಟ್ ವರ್ಸಸ್ ಟೆಂಪರೇಚರ್ ಕರ್ವ್ ಫಾರ್ ದಿ ಫಾರ್ಮೇಶನ್ ಆಫ್ carbon dioxide from co-conduction. It gives straight line parallel to the temperature or x-axis
The reason is no change in the number of moles of gaseous components. Delta S naught, it becomes 0. So therefore, with rise in temperature, T delta S becomes 0. Hence, delta G naught is equal to delta H naught. Next, another one is, ನೋಡಿ ಅಬ್ಸರ್ವ್ ಮಾಡಿ, ದಿಸ್ ಈಸ್, ಇದು ಒಂದು ಮಾತ್ರ ಪ್ಲಾಟ್ ಸ್ಟ್ರೈಟ್ ಲೈನ್ ವಿತ್ ನೆಗೆಟಿವ್ ಸ್ಲೋಪ್ ಬರ್ತಕ್ಕಂಥದ್ದು. ಸೊ ಸಿ ಪ್ಲಸ್ O2 ಟು ಫಾರ್ಮ್ CO. ಇಲ್ಲೇನಾಗಿದೆ ನೋಡ್ರಿ, 1 mole gas is converted into 2 mole gas. Increase in the number of moles of gaseous components, delta S becomes positive. Delta S positive and plus into minus minus. As temperature increases, T delta S value increases, negative sign. And also we know that delta H naught is always negative. T delta S is always negative. Hence, delta G naught with increase in temperature, negative value of delta G naught goes on increases. Goes on increases andre along the x-axis. So ನೀವು observe ಮಾಡಿದ್ರೆ delta G naught value ಏನಾಗ್ತಾ ಹೋಗ್ತಾ ಇದೆ, delta G naught value, negative value of delta G naught decreases in the upward direction. But for this curve, so for the formation of coke to carbon monoxide, delta G naught versus temperature curve gives straight line with negative slope. ಯಾಕೆ ನೆಗೆಟಿವ್ ಸ್ಲೋಪ್ ನಲ್ಲಿ ಡೆಲ್ಟಾ ಪಾಸಿಟಿವ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ನೀವು ಏನೇ ಟೆಂಪರೇಚರ್ ಜಾಸ್ತಿ ಮಾಡ್ರೆ ಇಲ್ಲಿ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ನೆಗೆಟಿವ್ ಬಂದೇ ಬರುತ್ತೆ, ನೆಗೆಟಿವ್ ಜಾಸ್ತಿ ಆಗುತ್ತೆ. ಸೊ ನೆಗೆಟಿವ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಡೌನ್ವರ್ಡ್ ಡೈರೆಕ್ಷನ್ ಬರಬೇಕು. ಸಿಮಿಲರ್ಲಿ ಫಾರ್ CO plus O2 to form CO2. So 2CO, 2CO2. In this case, carbon monoxide gas, oxygen gas, carbon dioxide gas. Number of moles of gaseous reactants 3, product 2. Here also delta S naught becomes negative. ನೋಡಿ, product 2 moles ಇದೆ, reactant 3 moles ಇದೆ. 2 minus 3 means minus 1. ಇಲ್ಲಿ minus negative value, minus in minus plus. With rise in temperature, negative value of delta Z decreases. So that is why the straight line with positive slope is obtained for the formation of CO2 from CO and O2. ಈಗ ನಮ್ಮ ಮೆಟಲರ್ಜಿ ಆಫ್ ಐರನ್ ಬಂದ್ರೆ ಇಲ್ಲಿ ಬರ್ತದ ನೋಡ್ರಿ. ಸೊ ನಿಮಗೆ ಬರ್ತಕ್ಕಂಥ ಕರ್ವ್ ಹೀಗಿದೆ, Fe plus O2 to form Fe2O3 and also FeO, ಎರಡು ಪಾಸಿಬಿಲಿಟಿ ಇದೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಈ ಟೆಂಪರೇಚರ್ ಫಿಕ್ಸ್ ಇದೆ. ಸೊ ಅರೌಂಡ್ 710 ಕೆಲ್ವಿನ್ ಅಂದ್ರೆ ನಿಯರ್ಲಿ 900 ಕೆಲ್ವಿನ್. ಹಾಗಾದ್ರೆ 900 ಕೆಲ್ವಿನ್ಗಿಂತ ಕಡಿಮೆ ಲೋ ಟೆಂಪರೇಚರ್ ಅಂತೀವಿ ನಾವು. ನೋಡಿ ಅಬ್ಸರ್ವ್ ಮಾಡ್ರಿ, ಬಿಲೋ 900 ನೋಡಿ ಏನಾಗಿದೆ, ನೆಗೆಟಿವ್ ವ್ಯಾಲ್ಯೂ ಆಫ್ ಡೆಲ್ಟಾ ಜಿ ನಾಟ್ ಫಾರ್ ದಿ ಫಾರ್ಮೇಶನ್ ಆಫ್ CO2 is high, but CO2 is obtained from CO. So if CO2 is more stable, ನೋಡಿ ಈಗ ಬಿಲೋ 900 ಕೆಲ್ವಿನ್ ಅಲ್ಲಿ CO2 is more stable than ferric oxide. So below, so ಇಲ್ಲ around 710 to 983 ಬರ್ತದೆ ಇಲ್ಲಿ. ಸೊ ಅಪ್ರಾಕ್ಸಿಮೇಟ್ 983 ಕೆಲ್ವಿನ್. ನೋಡಿ ಬಿಲೋ 983 ಕೆಲ್ವಿನ್ ಏನಾಗ್ತದಿಲ್ಲ. ಹಾಗಾದ್ರೆ ಬಿಲೋ ದಿಸ್ ಟೆಂಪರೇಚರ್ among ferric oxide and carbon dioxide, which one is more stable? Negative value of delta Z naught is high for the formation of CO2. So therefore, CO2 is more stable. CO2 obtained from carbon monoxide. ಹಾಗಾದ್ರೆ ಇಲ್ಲಿ ನಾನು ಹೇಳಿದ್ದೇನೆ ನಿಮಗೆ, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ ಜನರಲ್ ಸ್ಟೇಟ್ಮೆಂಟ್ ಆಗ್ಬಿಟ್ಕೊಡ್ರಿ, ಎನಿ ಮೆಟಲ್ ಆರ್ ಎ ನಾನ್ ಮೆಟಲ್ that can act as a reducing agent only when its oxide is more stable. ಈಗ below 983 Kelvin among CO2 and Fe2O3 ನೋಡಿ, below this temperature which one is more stable? CO2 is more stable. CO2 ಯಾವ್ದ್ರಿಂದ ಬಂದಿದೆ? This is obtained from, so obtained from CO, carbon monoxide. ಅಂದ್ರೆ CO2 more stable ಅಂದಾಗ Fe2O3 less stable. So Fe2O3
less stable. So that is why CO plus Fe2O3 to form Fe plus CO2. We know that CO2 is more stable. That is why CO, it will tries to attain more stable state by reducing Fe2O3. So Fe2O3 is less stable. Hence carbon monoxide acts as a reducing agent. So in the metallurgy of iron, carbon monoxide acts as a reducing agent. Why? Below 983 Kelvin, among CO2 and Fe2O3, CO2 is more stable. Carbon dioxide is obtained from carbon monoxide. So hence carbon monoxide acts as a good reducing agent for ferric oxide. Similarly, ಈಗ above 983 Kelvin, above 983 Kelvin, ಈಗ ಅಬ್ಸರ್ವ್ ಮಾಡಿ, above 983 Kelvin among CO and Fe2O3 ಬರುತ್ತೆ. ಸೊ Fe2O3 ಇಲ್ಲಿದೆ, CO ಇಲ್ಲಿದೆ, ನೋಡಿ ಅಬ್ಸರ್ವ್ ಮಾಡ್ರೆ, ಈಗ above 983 Kelvin, negative value of CO is high, negative value of Fe2O3 is less. Ferric oxide stability ಕಡಿಮೆ, carbon monoxide stability ಜಾಸ್ತಿ. So carbon monoxide obtained from coke. So therefore coke acts as a reducing agent. So Fe2O3, it is less stable, which is reduced by coke to form carbon monoxide and iron. So this carbon monoxide is more stable. ಯಾವ ಕಂಡೀಷನ್ above 983 Kelvin. ಅದಕ್ಕೆ ಜನರಲ್ ಆಗಿ ಜ್ಞಾಪಕಟ್ಕೊಂಡ್ಬಿಡ್ರಿ, ಯಾವ ಮೆಟಲ್ ಆಕ್ಸೈಡ್ ನ ಡೆಲ್ಟಾ ಜಿ ನಾಟ್ ವರ್ಸಸ್ ಟೆಂಪರೇಚರ್ ಕರ್ವ್ ಕೆಳಭಾಗದಲ್ಲಿ ಬರ್ತದೆ ಎಲ್ಲಿಂಗಮ್ ಡಯಾಗ್ರಾಮ್ಸ್ ಅಲ್ಲಿ, ಲೋಯರ್ ಸೈಡ್ ಅಲ್ಲಿ ಬರ್ತದ, ಅದು ಮೋರ್ ಸ್ಟೇಬಲ್ ಆಗಿರುತ್ತೆ. ಹಂಗಾರೆ ಅಪ್ಪರ್ ಸೈಡ್ ಅಲ್ಲಿ ಬರೋದು ಲೆಸ್ ಸ್ಟೇಬಲ್. ಯಾಕೆ? ನೆಗೆಟಿವ್ ವ್ಯಾಲ್ಯೂ ಆಫ್ ಡೆಲ್ಟಾ ಜಿ ನಾಟ್ ಕಡಿಮೆ ಇದೆ, ಎನರ್ಜಿ ಜಾಸ್ತಿ ಇದೆ, ಸ್ಟೆಬಿಲಿಟಿ ಕಡಿಮೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ರಿ, ಕಾರ್ಬನ್ ಮೊನಾಕ್ಸೈಡ್ ಫೆರಿಕ್ ಆಕ್ಸೈಡ್ ಬಂದಾಗ ಈ ಫೆರಿಕ್ ಆಕ್ಸೈಡ್ ಇಸ್ ಲೆಸ್ ಸ್ಟೇಬಲ್, then only it is reduced by carbon monoxide, because carbon monoxide is also less stable, but it will tries to attain more stable state. Carbon dioxide ಆಗ್ಲಿಕ್ಕೆ ಇದು ಫೆರಿಕ್ ಆಕ್ಸೈಡ್ ನ ರಿಡ್ಯೂಸ್ ಮಾಡಿ ಮೋರ್ ಸ್ಟೇಬಲ್ ಕಾರ್ಬನ್ ಡೈಆಕ್ಸೈಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ಇನ್ ದಿ ಮೆಟಲರ್ಜಿ ಆಫ್ ಐರನ್, coke as well as carbon monoxide is used as reducing agent, but temperature very important. So at low temperature, general ಆಗಿ ಹೇಳ್ತಾರೆ, among coke and carbon monoxide which one is the best reducing agent ಅಂತ ಕೇಳಿದಾಗ ಅಲ್ಲಿ temperature very important. Among coke and carbon monoxide which is the best reducing agent, ಎರಡು reducing agents, ಅಲ್ಲಿ temperature important. At low temperature carbon monoxide acts as a good reducing agent. At high temperature coke acts as a good reducing agent. Clear? ಸೊ ಇಷ್ಟನ್ನ ಕರೆಕ್ಟ್ ಆಗಿ ಎಲ್ಲಿಂಗಮ್ ಡಯಾಗ್ರಾಮ್ಸ್ ಅಲ್ಲಿ ಕಲ್ತ್ಕೊಂಡು ಈಗ ಕೆಲವು ಕ್ವಶನ್ಸ್ ಇದಾವೆ, ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ನೋಡಿ ನಾನು ಮಟೀರಿಯಲ್ ಕಳಿಸಿದ್ದೆ ನಿಮಗೆ, ಮಟೀರಿಯಲ್ ಅನ್ನ ನೋಡ್ಕೊಳ್ರೆ ಕ್ವಶನ್ಸ್ ನೋಡ್ತಾ ಬರೋಣ. First question, ನೋಡಿ question number 1. Which metal is used for extraction of gold and silver and also for galvanization of iron objects? Correct ಆಗಿ ಜ್ಞಾಪಕಟ್ಕೊಳ್ರಿ. Which metal is used for the extraction of gold and silver in hydrometallurgy? Gold and silver in hydrometallurgy. In the hydrometallurgy, ನಾನು ಇದನ್ನ ಲೀಚಿಂಗ್ ಪ್ರೊಸೆಸ್ ಅಲ್ಲಿ ಕೂಡ ಹೇಳಿದ್ದೀನಿ, ಜ್ಞಾಪಕಟ್ಕೊಳ್ರಿ. ಇನ್ ಹೈಡ್ರೋಮೆಟಲರ್ಜಿ ನೋಡಿ,
In hydrometallurgy, so silver and gold, these are extracted. This is also comes under leaching process. Leaching process. So what is meant by leaching? Chemical method of concentration of foods. In the extraction of silver and gold, sodium cyanide is used. NaCN, it is used. And also in hydrometallurgy, metal present in the ore that is converted into solution form by adding a suitable chemical reagent. A suitable reagent sodium cyanide ಇರಬಹುದು ಅಥವಾ potassium cyanide ಇರಬಹುದು. Clear? In the first stage, ನೋಡಿ gold which reacts with sodium cyanide, aqueous solution of sodium cyanide in the presence of oxygen to form NaAuCN twice sodium arocyanide. ನಾನು ಆಲ್ ಡೀಟೇಲ್ ಆಗಿ ಹೇಳಿದ್ದೆ ನಿಮ್ಗೆ ಆಲ್ರೆಡಿ ಸೋಡಿಯಂ ಆರೋಸೈನೈಡ್ ಬರುತ್ತೆ ಅಂತ. ಸೊ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಬರ್ತದೆ, ಅಲಾಂಗ್ ವಿತ್ ದಿ ಫಾರ್ಮೇಶನ್ ಆಫ್ NaOH ನಾನು ಈಕ್ವೇಶನ್ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ದೆ ನಿಮಗೆ. ಫಸ್ಟ್ ಪ್ರಿಫರೆನ್ಸ್ ಆಕ್ಸಿಜನ್ ಕೊಡ್ರಿ 1 mole, ನೆಕ್ಸ್ಟ್ ವಾಟರ್ ಡಬಲ್, ನೆಕ್ಸ್ಟ್ ಇದು ಡಬಲ್, ಸೊ 4 ಗೋಲ್ಡ್, ಇದರ ಡಬಲ್ 8. ಕ್ಲಿಯರ್? ಇದು ಒಂದು ಟೆಕ್ನಿಕ್ ಜ್ಞಾಪಕಗೊಳ್ರಿ ಅಂತ ಹೇಳಿದ್ದೆ ನಾನು. ಫಸ್ಟ್ ಆಕ್ಸಿಜನ್ ಅತಿ ಅವಶ್ಯಕವಾಗಿ ನಮಗೆ ಬೇಕಾಗಿರೋದು ಆಕ್ಸಿಜನ್, ಅದು ಬಿಟ್ಟರೆ ನೆಕ್ಸ್ಟ್ ವಾಟರ್, ಪ್ಯೂರ್ ಆಕ್ಸಿಜನ್ ಆದ್ಮೇಲೆ ಪ್ಯೂರ್ ವಾಟರ್. ಹಂಗಾರೆ ಆಕ್ಸಿಜನ್ ಮತ್ತೆ ಪ್ಯೂರ್ ಆಕ್ಸಿಜನ್ ಪ್ಯೂರ್ ವಾಟರ್ ಸಿಗ್ತಾ ಇದೆ ಅಂದ್ರೆ ಆರೋಗ್ಯವೇ ಭಾಗ್ಯ ಅಲ್ವಾ? ಅಂದ್ರೆ ಶ್ರೀಮಂತಿಕಿದ್ದ ಹಾಗೆ ಗೋಲ್ಡ್. ಇವ್ ಯಾವ ಇರ್ಲಿಲ್ಲ ಅಂದ್ರೆ ಪಾಯ್ಸನ್ ಆಗುತ್ತೆ. ಯಾವುದು? ಸೋಡಿಯಂ ಸೈನೈಡ್. ಕ್ಲಿಯರ್? ಸೊ ಈ ಒಂದು ಆರ್ಡರ್ ಇದೆ. ಆಕ್ಸಿಜನ್ 1 mole, ಇದ್ರ ಡಬಲ್ ವಾಟರ್, ಇದ್ರ ಡಬಲ್ ಗೋಲ್ಡ್, ಇದ್ರ ಡಬಲ್ 8. ಇಲ್ಲ ಅಂದ್ರೆ ನಿಮಗೆ ಬೇಕಾದ ಇದು ರೆಗ್ಯುಲರ್ ಅಷ್ಟೇ ಅನುಕೂಲ ಆಗ್ತದೆ. ನೋಡಿ ಈಗ ಸೋಡಿಯಂ ಆರೋಸೈನೈಡ್ ಬಂತು. ದಿಸ್ ಸೋಡಿಯಂ ಆರೋಸೈನೈಡ್ NaAuCN twice, which is treated with zinc to form Na2Zn(CN4) plus Au. Sodium tetracyanide or tetracyanozincate, ಈ ಕಾಂಪ್ಲೆಕ್ಸ್ ಬಂತು. ಹಾಗಾದ್ರೆ ನಾವು ಯೂಸ್ ಮಾಡತಕ್ಕಂಥ ಮೆಟಲ್ ಯಾವುದು? ಜಿಂಕ್. ಜಿಂಕ್ ಈಸ್ ಎ ರೆಡ್ಯೂಸಿಂಗ್ ಏಜೆಂಟ್ ಇನ್ ದಿಸ್ ಕೇಸ್. ಇನ್ ಅಡಿಷನ್ ಟು ದಿಸ್ ಇನ್ನೊಂದು ವರ್ಡ್ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಅಂಡ್ ಆಲ್ಸೋ ಫಾರ್ ಗ್ಯಾಲ್ವನೈಸೇಷನ್. ಸೊ ವಾಟ್ ಇಸ್ ಮೆಂಟ್ ಬೈ ದಿ ಗ್ಯಾಲ್ವನೈಸೇಷನ್? ಗ್ಯಾಲ್ವನೈಸೇಷನ್ ಆಲ್ರೆಡಿ ನಾವು ಗ್ಯಾಲ್ವನೈಸೇಷನ್ ಅಂದ್ರೆ ಎಲೆಕ್ಟ್ರೋಕೆಮಿಕಲ್ ಕೇಳಿರ್ತೀರ. ಎಲೆಕ್ಟ್ರೋಕೆಮಿಕಲ್ ಹೇಳ್ತೆ ಕೋಟಿಂಗ್ ಆಫ್ ಥಿನ್ ಲೇಯರ್ ಆಫ್ ಜಿಂಕ್. ನೋಡಿ ಐರನ್ ನ ಮೇಲೆ ಜಿಂಕ್ ಅನ್ನ ಕೋಟ್ ಮಾಡತಕ್ಕಂಥದ್ದು. ಜಿಂಕ್ ನ ಕೋಟ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಗ್ಯಾಲ್ವನೈಸಿಂಗ್. ಕೋಟಿಂಗ್ ಆಫ್ ಥಿನ್ ಲೇಯರ್ ಆಫ್ ಜಿಂಕ್ ಆನ್ ದಿ ಸರ್ಫೇಸ್ ಆಫ್ ಐರನ್ ಈಸ್ ಕಾಲ್ಡ್ ಗ್ಯಾಲ್ವನೈಸಿಂಗ್. ಸೊ ಅದ್ರ ಯಾವುದು ಆಪ್ಷನ್ಸ್ ಯಾವುದು? ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್ ಫಾರ್ ದಿ ಫಸ್ಟ್ ಕ್ವಶನ್. ಸೆಕೆಂಡ್ ಆಪ್ಷನ್ ಈಸ್ ರೈಟ್. ನೋಡ್ಕೊಡ್ರೆ ಏನ್ ಕೊಟ್ಟಿದಾರಲ್ಲೇ? ಮೆಗ್ನೀಷಿಯಂ, ಜಿಂಕ್, ಕ್ರೋಮಿಯಂ ಅಂಡ್ ಕಾರ್ಬನ್ ಮೊನಾಕ್ಸೈಡ್ ಕೊಟ್ಟಿದ್ದಾರೆ. ಸೊ ನಿಮಗೆ ಆ ಸೆಕೆಂಡ್ ಆಪ್ಷನ್ ಜಿಂಕ್ ಅದು ಕಾಣ್ತಾ ಇಲ್ಲ, ಅಲ್ಲೇ ಸ್ಕ್ರೀನ್ ಮೇಲೆ ಬರ್ತಾ ಇಲ್ಲ. ಸೆಕೆಂಡ್ ಆಪ್ಷನ್ ಜಿಂಕ್. ಥರ್ಡ್ ಆಪ್ಷನ್ ಅಲ್ಲಿ ಫೋರ್ತ್ ಆಪ್ಷನ್ ಕೋಬಾಲ್ಟ್ ಕೊಟ್ಟಿದ್ದಾರೆ, ದಟ್ ಈಸ್ ಆಲ್ಸೋ ರಾಂಗ್. ಕ್ಲಿಯರ್? ಅರ್ಥ ಆಯ್ತು ಅಂತ ಅನ್ಕೊಂಡು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಹೋಗೋಣ. ಸೆಕೆಂಡ್ ಕ್ವಶನ್ ನೋಡಿ ಏನ್ ಹೇಳಿ. ಸೆಕೆಂಡ್, which of the following is not correctly matched? Which of the following is not correctly matched? ಯಾವುದು ಮ್ಯಾಚ್ ಆಗ್ತಾ ಇಲ್ಲ ಅಂತ ಕೇಳಿದರು. ಚಾಲ್ಕೋ ಪೈರೇಟ್, ಕಾಪರ್ ಪೈರೇಟ್, ದಟ್ ಈಸ್ ರೈಟ್. ನೋಡಿ CuFeS2, this is called chalco pyrite, or it is also called copper pyrite. Copper pyrite. So first option is correct. So first option is the right option. Then second one, smithsonite ಅಂತ ಹೇಳಿದರೆ calamine zinc carbonate, ZnCO3, smithsonite. Second option, that is also correct. Magnetite,
Magnetite, third one, magnetite is Fe3O4. Magnetite, that is also correct. So fourth option is argentite. Argentite, this is also called silver glance. Silver glance. So silver glance is Ag2S. Argentite. It is also called silver glance. Composition is Ag2S. And also the matching ಕೊಟ್ಟಿದ್ದಾರೆ Na3Al F6. This is called cryolite. So ಅವ್ರು ಏನ್ ಮಾಡಿದಾರಲ್ಲ argentite is cryolite ಅಂತ ಕೊಟ್ಟಿದ್ದಾರೆ. This is wrong. So which of the following is not correctly matched ಅಂತ ಹೇಳಿರೋದ್ರಿಂದ fourth option ನಿಮ್ಮ ಆಪ್ಷನ್ ಆಗುತ್ತೆ. So these are the three correct statements. So not correct is fourth one. That is why your option is fourth one. Clear? Argentite. So cryolite match ಮಾಡಿದ್ದಾರೆ. Cryolite is different from argentite. Argentite is a mineral of silver. Cryolite is a mineral of aluminum. So ಹಾಗಾಗಿ ಅದೆರಡು ಬೇರೆ ಬೇರೆ ಆಗುತ್ತೆ. Argentite is silver glance or Ag2S chemical composition. Cryolite is Na3Al F6. Clear? So for the second question, so fourth option is the right option. Clear? Next question. Which of the following is not a mineral of aluminium? Which of the following is not a mineral of aluminium? Bauxite is a mineral of aluminium. That is the correct option. Al2O3 ಹೇಳಿದನು already. Cryolite, that is also correct. Cryolite is Na3Al F6, China clay. So usually China clay ಅಂದ್ರೆ ಅಲ್ಯೂಮಿನಿಯಂ ಸಿಲಿಕೇಟ್, ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ಸ್ ಅಂತ ಕರಿತೀವಿ. So that is why China clay is also a mineral of aluminum. That is also correct. Then fourth one is malachite. So malachite composition is CuCO3 CuOS twice. This is a mineral of copper. This is not a mineral of aluminium. ನೋಡಿ, malachite is a mineral of copper. Bauxite, cryolite and China clay they are the mineral of aluminium. Clear? So not correct is fourth one. So fourth option is your wrong option. ಅವರೇ wrong option ಕೇಳಿದಾರೆ ಹಾಗಾಗಿ. Next question. Which of the following is acidic flux? ನಾನು types of flux ಅಲ್ಲಿ ಹೇಳಿದ್ದೆ, ಜ್ಞಾಪಕ ಇಟ್ಕೊಂಡ್ರೆ types of flux ಅಲ್ಲಿ ಹೇಳಿದ್ದೆ. Basic flux, calcium oxide, magnesium oxide. Neutral flux, cryolite, calcium chloride, aluminum fluoride. These are called neutral fluxes used in electrolytic reduction of aluminum. Silica is acidic flux. So SiO2 is acidic flux. So in copper metallurgy, ferrous oxide is the basic impurity. This is the basic impurity. Basic impurity it is removed by adding. This is acidic flux like silica to form FeSiO3. So the metallurgy of copper, ferrous oxide impurity, it is the basic impurity. Basic impurity removed by adding acidic flux. So silica is acidic flux. Clear? Calcium oxide option 1 basic flux. Option only calcium oxide is there is a basic flux. Magnesium oxide basic flux. Silica is acidic flux.
ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್. In the metallurgy of iron, slag is. In the metallurgy of iron, slag is. ಹಾಗಾದ್ರೆ ಐರನ್ ಮೆಟಲರ್ಜಿ ಯಾವ ಸ್ಲಾಗ್ ಅನ್ನು ಯೂಸ್ ಮಾಡ್ತೀವಿ? ಸಾರಿ, ಯಾವ ಸ್ಲಾಗ್ ಫಾರ್ಮೇಶನ್ ಆಗ್ತದೆ? So in the metallurgy of iron, so question number 5 nalle, in iron metallurgy, in the metallurgy of iron, limestone is used, CaCO3 is used, so around 1173 Kelvin, it is decomposed to form CaO plus CO2, calcium oxide and carbon monoxide. This calcium oxide, it is a basic flux. Calcium oxide is basic flux. It is used to remove acidic impurity. Acidic impurity. ನೋಡಿ, hematite ore ಅಲ್ಲಿ ಇರತಕ್ಕಂತ impurities. Hematite ore containing silica impurity. Silica acidic impurity. So acidic impurities are removed by adding basic flux like calcium oxide. So it's a calcium oxide combines with silica to form CaSiO3, calcium silicate slag. Hence, so your option is third option, calcium silicate slag. Clear? ನೋಡಿ, ಕಾಪರ್ ಮೆಟಲರ್ಜಲ್ಲಿ ಫೆರಸ್ ಆಕ್ಸೈಡ್ ಬೇಸಿಕ್ ಇಂಪ್ಯೂರಿಟಿ ಇರುತ್ತೆ, ಅಸಿಡಿಕ್ ಫ್ಲಕ್ಸ್ ಯೂಸ್ ಮಾಡ್ತೀವಿ. ಇನ್ನು ಐರನ್ ಮೆಟಲರ್ಜಿನಲ್ಲಿ ಅಸಿಡಿಕ್ ಇಂಪ್ಯೂರಿಟೀಸ್, ಸಿಲಿಕಾ, ಹೆಮಟೈಟ್ ಓರ್ ಜೊತೆಗೆ ಸಿಲಿಕಾ ಇರುತ್ತೆ. ಆ ಸಿಲಿಕಾನ್ ರಿಮೂವ್ ಮಾಡ್ಬೇಕಾದ್ರೆ ನಾವು ಬೇಸಿಕ್ ಫ್ಲಕ್ಸ್ ಅನ್ನು ಯೂಸ್ ಮಾಡ್ತೀವಿ. ಬೇಸಿಕ್ ಫ್ಲಕ್ಸ್ ಈಸ್ ಕ್ಯಾಲ್ಸಿಯಂ ಆಕ್ಸೈಡ್. ಕ್ಲಿಯರ್? ನೆಕ್ಸ್ಟ್ ಮೂವ್ ಆನ್ ಟು ಅನದರ್ ಕ್ವಶನ್. Which of the following is concentrated by magnetic separation method? ನೋಡಿ, ಹಾಗಾದ್ರೆ ಮ್ಯಾಗ್ನೆಟಿಕ್ ಸಪರೇಷನ್ ಮೆಥಡ್ ಇಂದ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಯಾವ ಓರನ್ನ ಕಾನ್ಸಂಟ್ರೇಟ್ ಮಾಡ್ತೀವಿ? ಫಸ್ಟ್ ಒನ್ ಈಸ್ ಪೈರೋಲುಸೈಟ್. ಸೊ ಪೈರೋಲುಸೈಟ್ MnO2, it is magnetic in nature. It is magnetic in nature. Magnetic in nature. So what is the principle involved in the magnetic separation method? ಏನು ಹೇಳಿದ್ದೆ ನಾನು ನಿಮಗೆ? Either ore or gang particles are magnetic in nature. Either ore or gang particles are magnetic in nature. ಯಾವ್ದು ಬೇಕಾದ್ರೂ ಆಗಿರ್ಬೋದು. ಹಾಗಾದ್ರೆ MnO2 magnetic in nature, it is contained by magnetic separation method. This right. Then chromite ore, FeOCr2O3, it is also magnetic in nature. Hence, it is also contained by magnetic separation method. And magnetite, Fe3O4, is also magnetic in nature. So therefore, all these three ores are concentrated by magnetic separation method. Hence, fourth option is the right option. So all of these, so these are all magnetic in nature. Either gang or ore particles are magnetic in nature. Then only ores concentrated by magnetic separation method. Clear? Ores are concentrated by magnetic separation method only when yavaga either gang or ore particles are magnetic in nature. Our principles and correct na since pyrolusite, chromite ore and magnetite ore, these are all magnetic in nature. They are attracted in the magnetic field. That is why all three types of ores are considered by magnetic separation method. Fourth option is the right option for question number 6. Clear? So next question. Which of the following is commonly used to produce foam in froth flotation process? ನೋಡಿ, foam froth forming agent ಅಂದ್ರೆ ಫ್ರಾಥರ್ಸ್ ಅಂತ. ಯಾವುದು ಫೋಮ್ ಅನ್ನ ಫ್ರಾತ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಕೇಳಿದರೆ, ಅಲ್ಲಿ ನಿಮಗೆ ಸೆಕೆಂಡ್ ಆಪ್ಷನ್ ಕಾಣ್ತಾ ಇಲ್ಲ. ಸೆಕೆಂಡ್ ಆಪ್ಷನ್ ಅಲ್ಲಿ ನಿಮಗೆ ಕ್ರೆಸಾಲ್ಸ್ ಇದಾವೆ, ಕ್ರೆಸಾಲ್ಸ್. ಫೋರ್ತ್ ಆಪ್ಷನ್ ಅಲ್ಲೇ xanthates,
xanthates. ಫಸ್ಟ್ ಆಪ್ಷನ್ ಅಲ್ಲಿ ಪೈನ್ ಆಯಿಲ್ ಇದೆ, ಪೈನ್ ಆಯಿಲ್. ಸೆಕೆಂಡ್ ಆಪ್ಷನ್ ಅಲ್ಲೇ NaCN. ಈಗ ವಿಚ್ ನೋಡಿ ಕ್ವಶನ್ ಹೇಗಿದೆ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕಾಮನ್ಲಿ ಯೂಸ್ಡ್ ಟು ಪ್ರೊಡ್ಯೂಸ್ ಫೋಮ್ ಇನ್ ಫ್ರಾತ್ ಫ್ಲೋಟೇಷನ್. ಸೊ ಫೋಮ್ ಅನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು, ನೊರೆಯನ್ನ ಫಾರ್ಮ್ ಮಾಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಯುವರ್ ಆಪ್ಷನ್ ಈಸ್ ಪೈನ್ ಆಯಿಲ್. ಸೊ ದೀಸ್ ಆರ್ ಕಾಲ್ಡ್ ಫ್ರಾಥರ್ಸ್. Cresols, froth stabilizer. This is depressant. Xanthates, floating agents. ನೋಡಿ, cresols, stabilizers, froth stabilizer. Xanthates, floating agent. Activators ಅಂತಾರೆ, activators. Pine oil, frothers and collectors ಅಂತ ಕರಿತೀವಿ, collectors. NaCN is depressants. Sodium cyanide is depressant. Hence your option is first option. ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ, ಎಲ್ಲ ಕಾನ್ಸೆಪ್ಟ್ಸ್ ಅನ್ನ ಕರೆಕ್ಟ್ ಆಗಿ ನೀವು ಮೆಟೀರಿಯಲ್ ನೋಡಿ ಕಲ್ತ್ಕೊಂಡ್ರೆ. ಸೊ ಈಗ ಮುಂದಿನ ಕ್ವಶನ್ ಹೋಗ್ಬೋದಲ್ಲ. ನೆಕ್ಸ್ಟ್ ಕ್ವಶನ್, sulfide ore is converted into oxide form by using the process. Note, sulfide ore is converted into oxide. What is meant by calcination? So ನಿಮಗೆ fourth option now visibility ಇಲ್ಲ. Fourth option is leaching. First option ಏನು? Calcination. What is meant by calcination? Concentrated ore is heated in the absence of air or in the presence of limited air. In calcination process, which type of ores are used? Hydroxide ores, carbonate ores and hydrated oxide ores. But sulfide ore anta koಟ್ಟಿರೋದ್ರಿಂದ sulfide ores are concentrated by froth flotation. Then it is subjected to roasting. So second option is the right option. This is roasting. So in roasting, metal sulfides, these are converted into metal oxides. So metal sulfides or sulfide ores on heating with excess of oxygen, metal sulfides are converted into metal oxides. Or adu helidare sulfide ore is now ಜ್ಞಾಪಕಟ್ಕೊಳ್ರಿ, what is meant by roasting? Concentrated sulfide ores are heated in the presence of excess of air. So in roasting process, sulfide ore is converted into oxide ore. So ಹಾಗಾಗಿ ನಿಮ್ಮ ಆಪ್ಷನ್ second option is the right option for question number 8. Sulfide ore is converted to oxide ore by roasting process. In a smelting is purely reduction process. ನೋಡಿ, ಥರ್ಡ್ ಆಪ್ಷನ್ ಸ್ಮೆಲ್ಟಿಂಗ್ ಅಲ್ಲಿ ಕೇಳಿದಾರೆ. ಸ್ಮೆಲ್ಟಿಂಗ್ ಈಸ್ ರಿಡಕ್ಷನ್. ಇನ್ ಸ್ಮೆಲ್ಟಿಂಗ್ ಪ್ರೊಸೆಸ್ ಮೆಟಲ್ ಆಕ್ಸೈಡ್ ಈಸ್ ಕನ್ವರ್ಟೆಡ್ ಇಂಟು ಮೆಟಲ್. ಇನ್ ಕ್ಯಾಲ್ಸಿನೇಷನ್ ಪ್ರೊಸೆಸ್ ನೋಡಿ, ಅಡ್ವಾಂಟೇಜಸ್ ಆಫ್ ಕ್ಯಾಲ್ಸಿನೇಷನ್ ಹೇಳಿದ್ದೆ ನಾನು. hydrated oxide is converted into anhydrous oxide. Carbonates are converted into oxides. Hydroxides are converted into oxides. In roasting, metal sulfide to oxides. In smelting, metal oxide to metals. Clear? Next question. Which of the following oxides cannot be reduced by auto or self reduction? ನಾನು ನಿಮಗೆ ಹೇಳಿದ್ದೆ ಡೀಟೇಲ್ ಆಗಿ. ಸೆಲ್ಫ್ ರಿಡಕ್ಷನ್ ಪ್ರೋಸೆಸ್ ಅಲ್ಲಿ ಬರ್ತಕ್ಕಂಥ ಮೆಟಲ್ಸ್ ಯಾವುವು ಅಂತಂದ್ರೆ PbO is self reduced, HgO is self reduced and cuprous oxide is also self reduced. Mercuric oxide, lead monoxide, mercuric oxide and cuprous oxide, these are all self reduced. So self reduction process or auto reduction process. So ಇಲ್ಲಿ ನಾವು ಈ auto reduction process ಹೇಳಿದೇನು, suppose if we take PbO is reduced by PbS to form Pb plus SO2.
3 Pb. So this is the actual reaction. In the metallurgy of copper, ಕೊನೆಯಲ್ಲಿ ನಿಮ್ಗೆ ಸಿಗ್ತಕ್ಕಂಥದ್ದೇನು ಅಬ್ಸರ್ವ್ ಮಾಡ್ರಿ. ಮೆಟಲರ್ಜಿ ಆಫ್ ಕಾಪರ್ ಅಲ್ಲಿ ನಿಮಗೆ ಮೋಲ್ಟನ್ ಮ್ಯಾಟೆ ಸಿಗುತ್ತೆ ಅಂತ ಹೇಳಿದೆ. ಮೋಲ್ಟನ್ ಮ್ಯಾಟೆ ಇಸ್ ಎ ಮಿಕ್ಸ್ಚರ್ ಆಫ್ ಕ್ಯೂಪ್ರಸ್ ಸಲ್ಫೈಡ್ ಟ್ರೇಸಸ್ ಆಫ್ ಫೆರಸ್ ಸಲ್ಫೈಡ್. ಅದರ ಒಂದು ಸ್ಪೆಷಲ್ ಡಿಸೈನ್ ಡೆಸಿಮರ್ ಕನ್ವರ್ಟರ್ ಗೆ ಪಾಸ್ ಆಡ್ ಮಾಡಿ ಸಿಲಿಕಾ ಮತ್ತು ಓಟೋನ ಪಾಸ್ ಮಾಡಿದಾಗ ಅಲ್ಲಿ ನಮಗೆ ಬ್ಲಿಸ್ಟರ್ ಕಾಪರ್ ಬರ್ತದೆ. ಬ್ಲಿಸ್ಟರ್ ಕಾಪರ್. ಆ ಬ್ಲಿಸ್ಟರ್ ಕಾಪರ್ ಬರ್ಬೇಕಾದ್ರೆ ಏನಾಗ್ತಾ ಇತ್ತಲ್ಲಿ, ಕ್ಯೂಪ್ರಸ್ ಸಲ್ಫೈಡ್ is partly oxidized to form cuprous oxide and SO2. So this is a partial oxidation. Then the obtained cuprous oxide reduced by cuprous sulfide to form copper and SO2. Copper and SO2. ಇದು actual reaction. Self reduction process ಅಲ್ಲಿ ಬರ್ತಕ್ಕಂಥ. But alumina is the fourth option. So fourth option alumina Al2O3 it is not. Question is which of the following oxides cannot be reduced? So this cannot be subjected to self reduction process. So that is why your option is fourth one. Cannot be reduced ಅಂತ ಹೇಳಿದರೆ ಯಾವುದು ಆಗಲ್ಲ self reduction ಅಂದ್ರೆ ಅಲ್ಯೂಮಿನಾ. ಅಲ್ಯೂಮಿನಾ ಮತ್ತೆ ಹಾಗಾದ್ರೆ ಅದನ್ನ ಹೆಂಗ್ ರಿಡಕ್ಷನ್ ಮಾಡ್ತೀವಿ? ಎಲೆಕ್ಟ್ರೋಲೈಟಿಕ್ ರಿಡಕ್ಷನ್. ಇಟ್ ಈಸ್ ಸಬ್ಜೆಕ್ಟೆಡ್ ಟು ಎಲೆಕ್ಟ್ರೋಲೈಟಿಕ್ reduction. Alumina is subjected to electrolytic reduction. Clear? Yes. Next, move on to another question. Which of the following is used as reducing agent in Goldsmith method? ನೋಡಿ. So name the reducing agent in Goldsmith process ಅಂತ ಕರೀತಾರೆ. Goldsmith process ಯಾವುದು ಅಂತಂದ್ರೆ ನೋಡಿ ಅಬ್ಸರ್ವ್ ಮಾಡ್ರಿ. Chromium trioxide Cr2O3 it is reduced by aluminum to form Al2O3 plus 2Cr. ನೋಡಿ ನಾನು ಹೇಳಿದ್ದೆ ನಿಮಗೆ in the Ellingham diagram ಇಲ್ಲಿ this is for alumina Al2O3, this is for Cr2O3. So at a particular temperature alumina is more stable, chromium trioxide less stable, hence alumina more stable, therefore aluminum metal acts as a reducing agent. So it is a reducing agent. So this is less stable, this is more stable. So this process is called Goldsmith process. In Goldsmith process, aluminum is used as a reducing agent. Hence, first option is the right option for question number 10. ನೋಡಿ ಅಲ್ಲಿ ಕೊಟ್ಟಿದ್ದಾರೆ question number 10 ಅಲ್ಲೇ which of the following is used as reducing agent in Goldsmith process? ಇದೆ Goldsmith process. Reduction of chromium trioxide by aluminum. Aluminum is used as a reducing agent in Goldsmith process. Clear? ಅರ್ಥ ಆಯ್ತಲ್ಲ? ಕ್ಯಾಚ್ ಮಾಡ್ತಾ ಇದ್ದೀರಿ? ಓಕೆ. ನೆಕ್ಸ್ಟ್ ಕ್ವಶನ್. Which of the following is used to reduce titanium tetrachloride to titanium? Titanium tetrachloride to titanium. ನೋಡಿ ಟೈಟಾನಿಯಂ ಟೆಟ್ರಾಕ್ಲೋರೈಡ್ ಇಲ್ಲಿ ನಾನು ರಿಡಕ್ಷನ್ ಪ್ಯೂರಿಫಿಕೇಶನ್ ಅಲ್ಲಿ ಟೈಟಾನಿಯಂ, ಜರ್ಕೋನಿಯಂ ಮತ್ತೆ ನಿಕಲ್ ವೇಪರ್ ಫೇಸ್ ರಿಫೈನಿಂಗ್ ಅಲ್ಲಿ ಹೇಳಿದ್ದು. ಇದು ವೇಪರ್ ಫೇಸ್ ರಿಫೈನಿಂಗ್ ಅಲ್ಲಿ ಬರಲ್ಲ. Which of the following is used to reduce titanium tetrachloride to titanium? In Crolles process, ಇದು ಒಂದು ಸ್ಪೆಷಲ್ ಮೆಥಡ್ ಸರ್. In the Crolles process, ಇಲ್ಲಿ ಟೈಟಾನಿಯಂ ಅನ್ನ ರಿಡ್ಯೂಸ್ ಮಾಡ್ತಕ್ಕಂಥ ಒಂದು ಪ್ರೊಸೆಸ್ ಇದು. ಸೊ ಟೈಟಾನಿಯಂ ಟೆಟ್ರಾಕ್ಲೋರೈಡ್ reduced by magnesium to form MgCl2 and titanium. Magnesium chloride and titanium.
So this process is called Kral's process. So therefore the reducing agent is magnesium. So magnesium is the reducing agent in Kral's process. Hence your option is third option. Notice, observe madre, third option is the right option. So in the Kral's process, titanium tetrachloride is reduced by magnesium. So magnesium can reduce as titanium tetrachloride to titanium. Clear? So third option is the right option. Clear? Next question. Ellingham diagrams are plots of delta G naught versus temperature for the formation of. Nodi delta G naught Ellingham diagrams ಏನಿದಾವಲ್ಲ, so in Ellingham diagrams these are obtained by plotting standard free energy change against temperature for the formation of oxides, sulfides and halides. So ಇದು ಮೂರಕ್ಕೂ ಕೂಡ ಬರುತ್ತೆ. ಸೊ ಮೂರು ಕರೆಕ್ಟ್ ಇದೆ, ಮೂರು ಸರಿ. ಆಕ್ಸೈಡ್ಸ್, ಸಲ್ಫೈಡ್ಸ್ ಅಂಡ್ ಹ್ಯಾಲೈಡ್ಸ್. ಕ್ಲಿಯರ್? ಸೊ ನಿಮಗೆ ಫೋರ್ತ್ ಆಪ್ಷನ್ ವಿಸಿಬಿಲಿಟಿ ಇಲ್ಲ. ಸೊ ಫೋರ್ತ್ ಆಪ್ಷನ್ ಆಲ್ ಆಫ್ ದೀಸ್ ಅಂತ ಇದೆ, ಆಲ್ ಆಫ್ ದೀಸ್. ಸೊ ದಿಸ್ ಇಸ್ ದ ರೈಟ್ ಆಪ್ಷನ್. ಫಸ್ಟ್ ಆಪ್ಷನ್ ಆಕ್ಸೈಡ್ಸ್, ಇಟ್ ಇಸ್ ಆಲ್ಸೋ ರೈಟ್. Halides, that is also correct, and sulfides also correct. Clear? So therefore your option is all of these. So delta G naught versus temperature curve for the formation of oxides, halides and sulfides. Clear? Okay. Next question. Which of the following statements is correct with respect to following graph? ಸೊ ಒಂದು ಗ್ರಾಫ್ ಅನ್ನ ಕೊಟ್ಟಿದ್ದಾರೆ ನೋಡಿ. ಸೊ ಗ್ರಾಫ್ ಅನ್ನ ಅಬ್ಸರ್ವ್ ಮಾಡ್ರಿ ನೀವು. ಸೊ ನಿಮಗೆ ಅಲ್ಲಿ ಗ್ರಾಫ್ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ನೋಡಿ. ಗ್ರಾಫ್ ಅನ್ನ ಬರೀತೀನಿ ನಾನು, ಅಬ್ಸರ್ವ್ ಮಾಡಿರ್ಲಿ. ಸೊ ಎಕ್ಸ್ ಆಕ್ಸಲ್ ಟೆಂಪರೇಚರ್, ವೈ ಆಕ್ಸಲ್ ಡೆಲ್ಟಾ ಜಿ ನಾಟ್ ಅನ್ನ ತಗೊಂಡಿದ್ದಾರೆ. Delta Z in terms of kilojoules per mole. So kilojoules per mole ಅಲ್ಲಿ ತಗೊಂಡಿದ್ದಾರೆ. ಸೊ ಒಂದು ಕರ್ವ್ ಕೊಟ್ಟರೆ ಮೆಗ್ನೀಷಿಯಂ ಆಕ್ಸೈಡ್ ಅನ್ನು ಕೊಟ್ಟಿದ್ದಾರೆ, ನಾನು ಆಗ್ಲೇ ಡಿಸ್ಕಸ್ ಮಾಡೋ ಕೂಡ ಹೇಳಿದ್ದೆ. ಸೊ ದಿಸ್ ಈಸ್ ಫಾರ್ ಮೆಗ್ನೀಷಿಯಂ ಆಕ್ಸೈಡ್ Mg plus O2 to form 2 MgO, ಮೆಗ್ನೀಷಿಯಂ ಆಕ್ಸೈಡ್. ಇನ್ನೊಂದು ಅಲ್ಯೂಮಿನಿಯಂ ಕೊಟ್ಟಿದ್ದಾರೆ. ಸೊ Al2O3. ಟೆಂಪರೇಚರ್ ಕೊಟ್ಟಿದ್ದಾರೆ 1623. ಸೊ ಇದು ಈ ಕರೆಸ್ಪಾಂಡಿಂಗ್ ಟೆಂಪರೇಚರ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ 1623 ಕೆಲ್ವಿನ್. ಈಗ ಅಬ್ಸರ್ವ್ ಮಾಡಿ, ಬಿಲೋ ದಿಸ್ ಟೆಂಪರೇಚರ್ ಯಾವ ಕರು ಕೆಳಭಾಗದಲ್ಲಿದೆ? ಮೆಗ್ನೀಷಿಯಂ ಆಕ್ಸೈಡ್ ಕರು ಕೆಳಭಾಗದಾಗಿದೆ. ಮೆಗ್ನೀಷಿಯಂ ಆಕ್ಸೈಡ್ ಮೋರ್ ಸ್ಟೇಬಲ್. ಅಂದ್ರೆ ಮೆಗ್ನೀಷಿಯಂ ಆಕ್ಸೈಡ್ ಅಲ್ಯೂಮಿನಿಯಂಗಿಂತ ಮೋರ್ ಸ್ಟೇಬಲ್ ಅಂದ್ರೆ magnesium can act as a reducing agent. ನೋಡಿ ಫಸ್ಟ್ ಆಪ್ಷನ್ ಅಬ್ಸರ್ವ್ ಮಾಡ್ರಿ. ಬಿಲೋ 623 ಕೆಲ್ವಿನ್, ಬಿಲೋ 623 ಕೆಲ್ವಿನ್, ಸಾರಿ 1623 ಕೆಲ್ವಿನ್, magnesium can reduce as alumina. So that is right. So below 1623 kelvin, so magnesium can reduce as alumina. That is the correct statement. Then second option is above 1623 kelvin, above this temperature, alumina is more stable than magnesium oxide. If alumina is more stable, aluminum acts as a reducing agent. Clear? So below 1623 kelvin, magnesium acts as reducing agent. So above 1623 kelvin, aluminum acts as a reducing agent. Clear? ನಾನು ಎಲ್ಲಿಂಗಮ್ ಡೈರೆಕ್ಟ್ಸ್ ಅಲ್ಲಿ ಹೇಳಿದ್ದೆ, ಯಾಕೆ a metal which can act as a reducing agent. So here first option ನೋಡ್ರಿ, below 1623 kelvin magnesium can reduce alumina. Magnesium acts as a reducing agent only when
If its oxide, magnesium oxide, is more stable, ನೋಡಿ, below this temperature, delta G naught versus temperature curve for the formation of magnesium oxide lies below alumina. Therefore, magnesium oxide is more stable. Alumina is less stable. Below 1623 Kelvin. Above 1623 Kelvin, alumina lies below magnesium oxide. Alumina is more stable. Hence, aluminum metal acts as a good reducing agent. Clear? Hence, option. Third option is right option. So, third option is the right option for. Third option is the right option for question number 13. Clear? ಎರಡೂ ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಗ್ರಾಫ್ ಅನ್ನ ನೋಡ್ರಿ, ಗ್ರಾಫ್ ನೋಡಿದ ಮೇಲೆ ಡಿಸೈಡ್. ಕ್ಲಿಯರ್? ನೆಕ್ಸ್ಟ್. So we'll pass on to another question. Which of the following ನೋಡಿ ಅಬ್ಸರ್ವ್ ಮಾಡ್ರೆ, which of the following is incorrect with respect to metallurgy of iron in the blast furnace? Which of the following is incorrect with respect to the metallurgy of iron in blast furnace? Good reactions go. Zone of combustion. Coke burns in hot air to form carbon dioxide. Burn ಆಗ್ತಾ ಇದೆ ಅಂದ್ರೆ combustion zone ಅಂತ ಅರ್ಥ. Clear? So first option is right. Zone of heat absorption. Heat absorption ಆಗ್ಬೇಕಾದ್ರೆ ನಾನು equation ಹೇಳಿದ್ದೆ. In the upward tall of the furnace, blast furnace ಮೆಥಡ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನ್ ಫಾರ್ಮೇಶನ್ ಆಗುತ್ತೆ ಝೋನ್ ಆಫ್ ಕಂಬಷನ್ ಅಲ್ಲಿ, ಈ CO2 ಬಂದಿರೋದು ಅಪ್ವರ್ಡ್ ಮೂವ್ಮೆಂಟ್ ಇದ್ರೆ, then this is reduced by coke to form carbon monoxide. So here delta H is positive. It is an endothermic process. So carbon dioxide reduced by coke to form carbon monoxide. ಅವ್ರೇನ್ ಕೊಟ್ಟಿದ್ದಾರೆ, CO2 to C+O2 ಅಂತ ಕೊಟ್ಟಿದ್ದಾರೆ. That reaction is not possible. Second one possibility ಇಲ್ಲ. So second one is wrong. But our which is incorrect. So second option is incorrect. This is incorrect. This is correct. Here. In the third option, zone of slag formation. Slag is calcium silicate that is obtained by the combination of calcium oxide and silica. That is also correct. Clear? Then fourth one is zone of reduction. So zone of reduction, coke ಕೊಟ್ಟಿದ್ದಾರೆ. Coke reduces ferric oxide at high temperature. ನಾನು ಎರಡು ಹೇಳಿದ ಪಾಸಿಬಿಲಿಟಿ ಇದೆ. ಹೈ ಟೆಂಪರೇಚರ್ ಕೋಕ್ ರಿಡ್ಯೂಸಿಂಗ್ ಏಜೆಂಟ್, ಲೋ ಟೆಂಪರೇಚರ್ ಕಾರ್ಬನ್ ಮೊನಾಕ್ಸೈಡ್. ಸೊ ಹಾಗಾಗಿ ನಿಮ್ಮ ಆಪ್ಷನ್ ಸೆಕೆಂಡ್ ಆಪ್ಷನ್ is incorrect for the question number 14. Second one is your answer. Next question. Which of the following has the lowest percentage of carbon in it? ನೋಡಿ ಅಬ್ಸರ್ವ್ ಮಾಡ್ರೆ, there are three commercial forms of iron. So there are three commercial forms of iron. So commercial forms of iron. So one is cast iron. So it contains 2 to 4% carbon. Then wrought iron. So wrought iron contains 0.1 to 0.2%, so nearly equal to 0.5% carbon. Then steel contains 1.5 to 2% carbon. 1.5 to 2% carbon. And pig iron. So pig iron ಅಂದ್ರೆ ಸ್ಕ್ರಾಪ್ ಇಂದ ಫಾರ್ಮ್ ಆಗ್ತಕ್ಕಂಥದ್ದು, ಕ್ಯಾಸ್ಟರ್ ಮತ್ತೆ ಸ್ಕ್ರಾಪ್ ಇಂದ ಫಾರ್ಮ್ ಆಗ್ತಕ್ಕಂಥದ್ದು. Pig iron contains above 4% carbon.
So your question is, ನೋಡಿ observe ಮಾಡ್ರಿ, which of the following has the lowest percentage of carbon? So wrought iron is the purest form of iron. Wrought iron is purest form of iron. It contains least percentage of carbon. So ಇವನ್ನ ನೋಟ್ ಮಾಡ್ಕೊಳ್ರೆ, ಸೊ ನೋಟ್ ಮಾಡ್ಕೊಂಡ್ರೆ ಒಳ್ಳೇದು. So your option is third option. So third option is the right option for question number 15. Clear? So question number 15 ಗೆ third option correct ಮಾಡಿ. Next question. Zinc is extracted from zinc blend by. So zinc blend is an example for sulfide ore of zinc. So zinc blend is ZnS. Clear? So zinc is extracted from zinc blend. Since it is sulfide ore, zinc sulfide is subjected to roasting to form ZnO plus SO. So this is roasting. Before that, since it is sulfide ore, concentrated by froth flotation process. It is, ನೋಡಿ observe ಮಾಡ್ರೆ, zinc blend is an example for sulfide ore. Sulfide ores are concentrated by froth flotation process. Then sulfide ores are subjected to roasting. Zinc sulfide is oxidized to zinc oxide. Clear? Then further, zinc oxide, it is reduced by coke to form carbon monoxide and zinc. So this is carbon reduction. Hence your option is, ನೋಡಿ ಯಾವ ಆಪ್ಷನ್ ಚಾಯ್ಸ್ ಮಾಡಬಹುದು? zinc is extracted from zinc blend, carbon reduction process. So carbon reduction process. So first option is the right option. Nitrogen reduction not possible, oxygen reduction not possible, all of these that is not also not possible. First option is the right option for question number 16. Clear? Next, another question. Which of the following is leached with sodium cyanide? Leaching is chemical method of concentration. Sodium cyanide in the leach ಮಾಡ್ಬೇಕಾದ್ರೆ ನೋಡಿ, gold and silver leached by sodium cyanide, NaCl. Aluminium, it is leached by NaOH. Which of the following is leached with sodium cyanide? Ore of aluminium, not possible. Ore of copper, not possible. Because ore of copper low grade ore ಅಂದಾಗ dilute sulfuric acid in the presence of action ಕೊಟ್ಟರೆ ನೀವು ಚಾಯ್ಸ್ ಮಾಡಬಹುದು. Ore of silver, that is correct. So third option is right option. Ore of silver. Ore of zinc is also not possible. Clear? Yes. So we'll move on to another question. Hall-Héroult method is used for the extraction of. Now the extraction of aluminium by Hooke's electrorefining process and also Hall-Héroult process. ಹೇಳಿದ್ದೆ ನಾನು ನಿಮಗೆ. Hall-Héroult process ಅಲ್ಲಿ ಸೊ ಒಂದು ಐರನ್ ಟ್ಯಾಂಕ್ ಇದೆ. The iron tank lined inside with graphite that acts as cathode. Molten alumina dissolves in molten cryolite that add to with sufficient quantity of calcium fluoride. Aluminum fluorides are added that acts as an electrolyte. Bunch of graphites are dipped in it. On passing an electric current, aluminum metal is obtained. Clear? Hall-Héroult method is used for the extraction of aluminium. So second option is the right option, aluminium. Hall-Héroult process. So the electro-refining process ಅಲ್ಲಿ ಕೂಡ ಹೇಳಿದ್ದೆ ನಾನು ಏನು, extraction of aluminium from bauxite ore that involves two steps. First step is the purification of bauxite. Second step is the extraction of aluminium from purified bauxite. That is the
Hall-Hérold process. Clear? Aluminum is extracted by Hall-Hérold process. Next question. Question number 19. Poling is used for purification of metals having the impurities of. Note, poling is used for the purification of metals having the impurities of. So poling, it is a method of refining of metals. So poling method of purification, it is involved only when ಯಾವಾಗ ಅಪ್ಲೈ ಮಾಡ್ತೀವಿ? So metal containing its own oxides, metal containing its own oxides as impurities. ಇಲ್ಲಿ ಪ್ರಿನ್ಸಿಪಲ್ಸ್ ಜ್ಞಾಪಿಟ್ಕೊಂಡ್ಬಿಡ್ರಿ. ಪೋಲಿಂಗ್ ಈಸ್ ಯೂಸ್ಡ್ ಫಾರ್ ದಿ ಪ್ಯೂರಿಫಿಕೇಶನ್ ಆಫ್ ಅಂದಾಗ, ಸೊ ಪೋಲಿಂಗ್ ಮೆಥಡ್ ಅಲ್ಲ, ನಾವು ಪೋಲಿಂಗ್ ಮೆಥಡ್ ಈಸ್ ಅಪ್ಲೈಡ್ ಓನ್ಲಿ ವೆನ್ metal containing its own oxides as impurities. Clear? So ಹಾಗಾಗಿ for the question number 19, metal oxides. So fourth option is the right option for question number 19. Clear? Poling method is applied only for the metal containing its own oxides as impurities. Hence, fourth option is right option. Next question. Impure zinc as collected from earthen clay retort is called. ನೋಡಿ ಎಲ್ಲಿ ಅಂದ್ರೆ ನಾನು ಹೇಳಿದೆ ನಿಮಗೆ, ಜಿಂಕ್ ಬ್ಲೆಂಡ್ ಏನಿದೆ, zinc blend sulfide ore concentrated by phosphorylation process, next subjected to roasting and smelting. Smelting ಅಲ್ಲಿ vertical retort furnace ಅನ್ನು ಯೂಸ್ ಮಾಡ್ತಾರೆ, ಅದಲ್ಲಿ ಅರ್ಥನ್ ಕ್ಲೇ ರಿಟಾರ್ಟ್ ಅಥವಾ ವರ್ಟಿಕಲ್ ರಿಟಾರ್ಟ್ ಫರ್ನೇಸ್ ಅಂತೀವಿ. ಸೊ ಅಲ್ಲಿ ಜಿಂಕ್ ನೋಡಿ ಏನಾಗ್ತದೆ, ಸೊ ಇನ್ ದಿ ಕ್ವಶನ್ ನಂಬರ್ 20 ನೋಡಿ ಜಿಂಕ್ ಏನಾಗುತ್ತೆ ಅಲ್ಲಿಗಾರೆ, ZnO reduced by coke to form zinc and carbon monoxide. These vapors are condenses. These vapors are condenses. Only the zinc vapors condenses and converted into zinc spelter, impure zinc form. The zinc spelter is your answer. So answer is third one. Third option is the right option. Clear? Zinc spelter, third option. Next question. The process of converting hydrated alumina into anhydrous alumina is called. Nodile, process of conversion of hydrated alumina, Al2O3 XH2O, it is converted into Al2O3 plus XH2O. This is the hydrated alumina. This is anhydrous. This is an example for oxide ore. Oxide ores are subjected to calcination. Calcination means either hydrated ores, hydrated oxide, hydroxides or carbonates are heated in the absence of air. Clear? So therefore your option is calcination. Calcination is the second option. So second option is the right option. Hydrated oxides or hydrated alumina converted into anhydrous alumina. The process is called calcination. It is heated in the absence of air. Clear? Next, question number 22. Extraction of zinc from zinc blend is achieved by. ನಾನು ಆಲ್ರೆಡಿ ಪ್ರೀವಿಯಸ್ ಕ್ವಶನ್ಸ್ ಅಲ್ಲಿ ಹೇಳಿದ್ದೆ ನಾನು. ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್ ಬ್ಲೆಂಡ್ ಫ್ರಮ್ ಜಿಂಕ್. ನೋಡಿ, ಫ್ರಮ್ ಜಿಂಕ್ ಬ್ಲೆಂಡ್ ZnS is zinc blend. ZnS, this is zinc blend. So zinc blend is
It is sulfide ore. Sulfide ore. Zinc plate is sulfide ore. Sulfide ores are concentrated by froth flotation process. Froth flotation process. Then after that, it is subjected to roasting. Roasting. Then subjected to carbon reduction. Carbon reduction. So in case of froth flotation process, in froth flotation process, concentrated sulfides. So this is subjected to roasting. So we get zinc oxide. Zinc oxide is it is subjected to carbon reduction process. Carbon reduces zinc oxide to zinc spelter. Zinc spelter. Clear? Your option is electrolytic reduction. Electrolytic reduction not possible. Electrolytic reduction process, it is applied only for highly electropositive metals like group 1 elements, group 2 elements, and also aluminum metal. Hence first option is wrong. Roasting followed by reduction with carbon, that is the right option. So second option is the right option for question number 22. Third one, roasting followed by reduction with another metal anತಾರೆ, that is wrong. By using carbon. Roasting followed by self reduction, that is also not possible. Roasting followed by self reduction, that is in copper metallurgy only. Clear? So hence your option is the second option. Next, another question. Which of the following metal is purified by distillation process? So distillation method of purifications of metals. Distillation method of purification. Distillation method of purification. Method of purification. It is applied only for some metal which possess low boiling point. Low boiling point. So ಯಾವ್ಯಾವ ಹೇಳಿದ್ದೆ ನಾವು ಜಿಂಕ್, ಕ್ಯಾಡ್ಮಿಯಮ್, ಮರ್ಕ್ಯೂರಿ ಅಂತ ಹೇಳಿದ್ದೆ. ಲೋ ಬಾಯ್ಲಿಂಗ್ ಮೆಟಲ್ಸ್. ಜಿಂಕ್, ಐರನ್, ಅಲ್ಯೂಮಿನಿಯಂ, ಕಾಪರ್ ಇದೆ. ಸೊ ಜಿಂಕ್ ಅನ್ನು ಕೊಟ್ಟಿದ್ದಾರೆ. ಸೊ ದಟ್ ಈಸ್ ವೈ ಯುವರ್ ಆಪ್ಷನ್ ಈಸ್ ಫಸ್ಟ್ ಒನ್, ಜಿಂಕ್. ಕ್ಲಿಯರ್? ಸೊ ಜಿಂಕ್ ಲೇ ಕರೆಕ್ಟ್ ಆಪ್ಷನ್ ಆಗುತ್ತೆ. ನೋಡ್ರಿ, distillation method of purification principles and ತಗೊಳ್ರಿ. If the metal possesses low boiling point than the impurities, in such cases metal refined by distillation method. Usually zinc, cadmium, mercury are purified by distillation method because they have low boiling points. Low boiling points. Next question. Vapor phase refining can be carried out in case of vapor phase refining. Note, observe ಮಾಡಿ. So for the question number 24, so vapor phase refining. So vapor phase refining methods. In case of vapor phase refining methods, so one is Mond's process. Mond's process. In Mond's process, nickel is purified by Mond's process because it can form a volatile nickel tetracarbonyl complex. Is clear? Then second one in Van Arkel method. In Van Arkel method, zirconium and titanium are used. Vapor phase refining can be carried out in case of nickel, zirconium, titanium. So nickel ಇದೆ, zirconium ಇದೆ, titanium ಇದೆ. So that therefore your option is fourth option. Fourth option all. But particularly Mond's process ಅಂತ ಹೇಳಿದ್ರೆ nickel. Van Arkel method ಅಂತ ಹೇಳಿದ್ರೆ zirconium and titanium. Clear? Next, another question. Which of the following gives metal by electrolytic reduction conveniently and profitably? So electrolytic reduction method is applied. Electrolytic
electrolytic reduction is applied for electrolytic reduction is applied for highly electropositive metals. Highly electropositive metals, that is group 1, group 2 and also aluminum. ನೋಡಿ ಇಷ್ಟಕ್ಕೆ ಅಪ್ಲೈ ಮಾಡ್ತೀವಿ. ಯಾವ್ಯಾವ? Electrolytic reduction method that is applied for the metals which are highly electropositive. Highly electropositive are usually group 1 elements, group 2 elements along with aluminum. Clear? ನೋಡಿ ಹಾಗಾದ್ರೆ ಯಾವ್ದು ಹೇಳ್ಬೋದು? ಹಾಗಾದ್ರೆ ಅಲ್ಯೂಮಿನಾ, ಲೆಡ್ ಡೈಆಕ್ಸೈಡ್ ಬರಲ್ಲ, ಫೆರಿಕ್ ಆಕ್ಸೈಡ್ ಇಲ್ಲ, ಅಲ್ಯೂಮಿನಾ. ನೋಡಿ ನಿಮ್ಮ ಆಪ್ಷನ್ಸ್ ಅಲ್ಲೇ ಫೋರ್ತ್ ಆಪ್ಷನ್ ಅಲ್ಯೂಮಿನಾ, Al2O3. So from Al2O3 aluminum is extracted. From Al2O3 aluminum is extracted. ನೋಡಿ, it is subjected to electrolytic reduction. Whole Herald process ಅಲ್ಲ ಅದೇನೆ ಮಾಡೋದಲ್ಲ ಅಲ್ವಾ? Yes. Next we'll move on to another question. Which of the following is not a method of purification of metals? Liquation. It is a method of purification of metal that is applied only when, not observe madre. Which of the following is not a method of purification of metal? Purification alla antar. Liquation, purification method. Distillation, purification. Zone refining, that is also purification. But galvanization is not. So galvanization ideyalla, this is the coating of thin layer of zinc on the surface of iron. So fourth option, this is not the refining of method. Which of the following is not purification? So this is galvanization, coating of thin layer of zinc on the surface of iron. This is not the purification method. Clear? So ಹಾಗಾಗಿ fourth option choice ಮಾಡ್ಕೊಳ್ರಿ for the question number 26. Next question. Which of the following metal can be extracted by self reduction process? ನಾನು ಆಗ್ಲೇ ಹೇಳಿದೆ self reduction process ಯಾವ ಅಂತ ಹೇಳಿದ್ದೆ? Mercury, silver and copper. So therefore your option is fourth one, all of these. Which of the following metal can be extracted by self reduction process? Silver, but silver is not given. Lead ಕೊಟ್ಟಿದ್ದಾರೆ. So Pb, Hg, sorry, not Ag. This is Pb. Self reduction process alle mercuric oxide reduced by mercuric sulfide, lead monoxide reduced by lead sulfide, cuprous oxide reduced by cuprous sulfide. So that is where option is all of these. Fourth option is the right option. Fourth option. Next question number 28. Which of the following metal can be extracted without using reducing agent? ನಾವು ಯಾವ ರೆಡ್ಯೂಸಿಂಗ್ ಏಜೆಂಟ್ ಅನ್ನು ಯೂಸ್ ಮಾಡ್ದೇನೆ ರಿಡಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಲಿ, ವಿಚ್ ಆಫ್ ದಿ ಫಾಲೋಯಿಂಗ್ ಮೆಟಲ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ವಿತೌಟ್ ಯೂಸಿಂಗ್ ರೆಡ್ಯೂಸಿಂಗ್ ಏಜೆಂಟ್? ಯಾವ್ಯಾವನ್ನ ವಿತೌಟ್ ಯೂಸಿಂಗ್ ರೆಡ್ಯೂಸಿಂಗ್ ಏಜೆಂಟ್? ಟಿನ್ ಇದೆ, ಲೆಡ್ ಇದೆ, ಐರನ್ ಇದೆ. ಫೋರ್ತ್ ಆಪ್ಷನ್ ನಿಮಗೆ ವಿಸಿಬಿಲಿಟಿ ಇಲ್ಲ. ಫೋರ್ತ್ ಆಪ್ಷನ್ ಅಲ್ಲೇ ಬೋತ್ 1 and 2 ಅಂತ ಇದೆ. ಸೊ ಫೋರ್ತ್ ಆಪ್ಷನ್ ಅಲ್ಲೇ ಬೋತ್ 1 and 2 ಅಂತ ಇದೆ. ಸೆಲ್ಫ್ ರಿಡಕ್ಷನ್ ಪ್ರೊಸೆಸ್ ಅಲ್ಲಿ ನಾನು ಹೇಳಿದ್ದೆ ನಿಮ್ಗೆ ಯಾವ್ಯಾವು. ಇನ್ ಸೆಲ್ಫ್ ರಿಡಕ್ಷನ್ ಪ್ರೊಸೆಸ್ ಲೆಡ್, ಮರ್ಕ್ಯುರಿ ಅಂಡ್ ಕಾಪರ್, ದೀಸ್ ಮೆಟಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ಸೆಲ್ಫ್ ರಿಡಕ್ಷನ್ ಪ್ರೊಸೆಸ್. ಅಲ್ಲಿ ನಾವು ಯಾವುದೇ ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡಲ್ಲ. ಕ್ವಶನ್ ಅದನ್ನೇ ಕೇಳಿದಾರೆ ಅವ್ರು. ಏನ್ ಹೇಳಿದ್ದಾರೆ? ವಿಚ್ ಆಫ್ ದಿ ಫಾಲೋಯಿಂಗ್ ಮೆಟಲ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್
ವಿತೌಟ್ ಯೂಸಿಂಗ್ ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಸೆಲ್ಫ್ ರಿಡಕ್ಷನ್ ಆಗುತ್ತೆ. ಸೆಲ್ಫ್ ರಿಡಕ್ಷನ್ ಆಗ್ತಕ್ಕಂಥದ್ದು ಯಾವ್ದು? ಸೊ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಪಿ ಬಿ ಅಂತ ಕೊಟ್ಟಿದ್ದಾರೆ. ಸೊ ಪಿ ಬಿ is your answer. Second option is the right option. Second option is right option. Clear? This is extracted by self reduction process. ಯಾವ reducing agent ಅನ್ನು ಯೂಸ್ ಮಾಡಲ್ಲ. Next question. Which of the following metal is extracted by using coke and carbon monoxide as reducing agent? ನೋಡಿ, ಕೋಕ್ ಮತ್ತೆ ಕಾರ್ಬನ್ ಎರಡನ್ನೂ ಯೂಸ್ ಮಾಡ್ತೀವಿ ಎಲ್ಲಿ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ. ಸೋಡಿಯಂ ಬರಲ್ಲ, ಎಲೆಕ್ಟ್ರೋಮೆಟಲಾಜಿಕಲ್ ಪ್ರೊಸೆಸ್ ಬರೋದು. ಕಾಪರ್ ಅಲ್ಲೇ ಸೆಲ್ಫ್ ರಿಡಕ್ಷನ್ ಪ್ರೊಸೆಸ್ ಇದೆ, ಅಥವಾ ಕೋಕ್ ಅನ್ನು ಮಾತ್ರ ಯೂಸ್ ಮಾಡ್ತಾರೆ. ಐರನ್ ನೋಡಿ, ನೋಡಿ ಅಬ್ಸರ್ವ್ ಮಾಡ್ರಿ. ಆಗ್ಲೇ ಹೇಳಿದ್ದೆ ನಿಮಗೆ ನಾನು, Fe2O3 reduced by coke to form Fe and CO at high temperature. At high temperature. High temperature coke acts as a reducing agent. Fe2O3 which is reduced by CO to form Fe and CO2. This is at low temperature. Which means in the metallurgy of iron, coke and carbon monoxide use as reducing agent. Clear? ಕಡಿಮೆ ಟೆಂಪರೇಚರ್ ಕೋಕ್ ಹೈ ಟೆಂಪರೇಚರ್ ಕೋಕ್ ರೆಡ್ಯೂಸಿಂಗ್ ಏಜೆಂಟ್ ಬಿಹೇವ್ ಮಾಡುತ್ತೆ. ಲೋ ಟೆಂಪರೇಚರ್ ಕಾರ್ಬನ್ ಮೊನಾಕ್ಸೈಡ್ ಆಕ್ಟ್ಸ್ ಆಸ್ ಎ ಗುಡ್ ರೆಡ್ಯೂಸಿಂಗ್ ಏಜೆಂಟ್. ಕ್ಲಿಯರ್? ಎಸ್, ಯುವರ್ ಆಪ್ಷನ್ ಈಸ್ ಐರನ್. ಥರ್ಡ್ ಆಪ್ಷನ್ ಈಸ್ ದ ರೈಟ್ ಆಪ್ಷನ್. ಸೊ ಥರ್ಡ್ ಆಪ್ಷನ್ ಈಸ್ ಕರೆಕ್ಟ್. ನೋಡಕ್ ಗೊತ್ತಾಗ್ತಲ್ಲ, ಥರ್ಡ್ ಆಪ್ಷನ್ ಯಾವ್ದಿದೆ? ಐರನ್ ಕೊಟ್ಟಿದ್ದಾರೆ. In the metallurgy of iron, coke and carbon monoxide acts as a reducing agent. Next question number 30. Which of the following metal is extracted by the use of cyanide solution? ನೋಡಿ, ಇದು hydrometallurgical process. Cyanide solution is involved in hydrometallurgy. Lead ಇದೆ, zinc, manganese, silver ಕೊಟ್ಟಿದ್ದಾರೆ. Hydrometallurgical process ಅಂತ ಕರೀತೀವಿ. Cyanide process, hydrometallurgy, cyanide solution involved in, cyanide solution involved. So NaCl use ಮಾಡ್ತೀವಿ. So in gold and silver metallurgy, in gold and silver metallurgy, gold and silver metallurgy, so hydrometallurgical process involved in the extraction of both gold and silver. ಲೀಚಿಂಗ್ ಅಂತೀವಿ. ಸೊ ಇದನ್ನ ಹೈಡ್ರೋಮೆಟಲರ್ಜಿಕಲ್ ಪ್ರೊಸೆಸ್ ಅಂತೀವಿ. ಸೋಡಿಯಂ ಸೈಡ್ ಇನ್ವಾಲ್ವ್ ಆಗಿರ್ತಕ್ಕಂಥ ಪ್ರೊಸೆಸ್ ಮ್ಯಾಕ್ ಆರ್ಥರ್ ಪ್ರೊಸೆಸ್ ಅಂತ ಕರೀತಾರೆ. ಸೊ ದಟ್ ಈಸ್ ವೈ ಯುವರ್ ಆಪ್ಷನ್ ಇಸ್ ಫೋರ್ತ್ ಒನ್. ಸೊ ಫೋರ್ತ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್ ಫಾರ್ ಕ್ವಶನ್ ನಂಬರ್ 30. ನೆಕ್ಸ್ಟ್, ಎ ಸಬ್ಸ್ಟೆನ್ಸ್ ವಿಚ್ ರಿಯಾಕ್ಟ್ಸ್ ವಿತ್ ಗ್ಯಾಂಗ್ to form fusible material is called. Substance which reacts with gang. Node observe ಮಾಡಿ. Gang means earthly impurities. Substance which reacts with gang. Gang means impurity. To form slag. Note ಮಾಡ್ಕೊಡ್ರಲೆ. Substance reacts with gang. Gang is matrix collection of earthly impurities, that is called unwanted components, that is impurities. So impurities remove ಮಾಡಬೇಕಾದ್ರೆ ಯೂಸ್ ಮಾಡತಕ್ಕಂತ ಸಬ್ಸ್ಟೆನ್ಸ್ ಏನಂತ ಕರಿತೀವಿ? ಫ್ಲಕ್ಸ್ ಅಂತ ಕರಿತೀವಿ. So flux. Clear? So therefore first option is the right option. ನೋಡಿ ಏನು ಹೇಳಿದ್ದಾರೆ ಅವರು. A substance which reacts with gang to form a fusible material. ಈ fusible material slag ಇದೆ. Fusible material is a slag. Clear? So agar ಆ substance ಯಾವುದು? That substance is flux. Clear? Next, question number 32.
Electrolytic reduction method is used for the extraction of. Already ನಾನು ಹೇಳಿದೆ ಹಿಂದೆ ನಿಮಗೆ electrolytic reduction method is used for highly electropositive metals, highly electropositive elements. Clear? Group 1, electrolytic reduction, electrolytic reduction, it is applied for group 1, group 2 and also aluminium, Group 1, group 2, these are electropositive metals, electropositive elements. So highly, note ಮಾಡ್ಕೊಡ್ರೆ, so these are highly electropositive elements. Highly electropositive elements, they can be extracted by electrolytic reduction process. Highly electronegative ಬರಲ್ಲ, transient metals ಆಗಲ್ಲ, highly electropositive metals. So third option is the right option for question number 32. Clear? ನೋಡಿ, third option na right option. Next, let us move on to another question. Cyanide process is used for the extraction of, already ಹೇಳಿದ್ದೆ ನಾನು, cyanide process in the silver ಅಂತ ಕೊಟ್ಟಿದ್ರು. So cyanide process, it is involved in the extraction of gold and silver. Gold ಕೊಟ್ಟಿದ್ದಾರೆ, ಕಾಪರ್ ಕೊಟ್ಟಿದ್ದಾರೆ, ಜಿಂಕ್ ಕೊಟ್ಟಿದ್ದಾರೆ, ಐರನ್ ಕೊಟ್ಟಿದ್ದಾರೆ. So gold, this is the first option is correct. Cyanide process ಅಂದ್ರೆ ಸಾಕಿದೆ, hydrometallurgical process, leaching process ಅಂತೀವಿ, ಎಲ್ಲ ಒಂದೇ ಅದು. Next, question number 34. Calcination is the process in which, what is meant by calcination? Calcination is a process in which either oxide ore, carbonate or hydrated oxides, these are heated in the absence of air. First one, heating the ore in the presence of air, that is called roasting. Heating the ore in the absence of air, heating the ore in the absence of air, that is called calcination. Heating in vacuum, wrong. Heating of ore in the presence of nitrogen, that is also wrong. Second option is the right option. Nodi, calcination, it is a process in which, now here segment, in which concentrated ore, particularly either oxide ore or carbonate ore or hydroxide ores, they are heated in the absence of air or in the presence of limited supply of air ಅಂತ ಹೇಳಿದ್ರು ಕೂಡ ಬರ್ತಿತ್ತು. So hence second option is the right option for question number 34. Clear? Second option. Next, which of the following is not a refining process? ಯಾವುದು refining process ಅಲ್ಲ? Mond's process for refining of nickel, that is correct. Van Arkel process, that is a refining of both titanium and zirconium. Polling method is the refining of metals which containing its own oxide size impurity, that is also correct. Fourth one, leaching. So leaching is chemical method of concentration. So fourth one, so leaching is chemical method of concentration of ores. Chemical method of concentration of ores. Nodi, leaching is the right answer because it is not the refining process, it is the concentration process. So chemical method of concentration of ores is called leaching. Clear? Next, so let us move on to another question. Which of the following is not a concentration technique? Concentration alla anta. Leviation.
ನಾನು ಹೇಳಿದ್ದೆ ನಿಮಗೆ ಲೆವಿಗೇಷನ್, ಹೈಡ್ರಾಲಿಕ್ ವಾಷಿಂಗ್ ಅಥವಾ ಗ್ರಾವಿಟಿ ಸಪರೇಷನ್ ಮೆಥಡ್. ಲೆವಿಗೇಷನ್ ಈಸ್ ದ ಕಾನ್ಸಂಟ್ರೇಷನ್ ಟೆಕ್ನಿಕ್, ದಟ್ ಇಸ್ ರೈಟ್. ಟ್ರಾನ್ಸ್ಪೋರ್ಟೇಷನ್ ಇಸ್ ಆಲ್ಸೋ ರೈಟ್. ಲೀಚಿಂಗ್ ಇಸ್ ಆಲ್ಸೋ ರೈಟ್. ಕ್ಯಾಲ್ಸಿನೇಷನ್ ನೋಡಿ, ಸೊ ಕ್ಯಾಲ್ಸಿನೇಷನ್ is not the concentration. So fourth one, calcination. So calcination is not a concentration of ore. After concentration of ores, oxide, hydroxide or carbonate ores are subjected to calcination. So that is why for the question number 36, fourth option, it is not a concentration of ores. Next, in blast furnace, iron oxide is reduced by. The blast furnace ಅಲ್ಲಿ ಯಾವ್ದು reducing agent ಹೇಳಿದೆ ನಾವು? Usually in blast furnace, in the extraction of iron from hematite ore. So ಇಲ್ಲಿ ಯಾವ ಕೊಟ್ಟಿದ್ದಾರೆ? either coke or carbon monoxide ಅಲ್ವಾ? Silica not reducing agent. CO is reducing agent. So second one is right. CO, it is a reducing agent. So all oxides of iron, ferrous oxide, ferric oxide, ferrospheric oxide, these are all reduced by carbon monoxide at low temperature. Carbon monoxide is a reducing agent. Clear? Second option is the right option. Noted. Second option is the right option for question number 37. Next, silver complex formed during cyanide processes. Note, in case of cyanide process, so silver complex formed is silver which reacts with oxygen and aqueous solution of sodium cyanide to form NaAgCN twice. So this is the complex formed in hydrometallurgical process. Na2AgCN wrong, NaAgN wrong, Na2AgCN twice wrong, NaAgCN twice. So NaAgCN twice, this is the fourth option. Fourth option is the correct for question number 38. Sodium aurocyanide, sodium dicyanide argentate 1. Clear? Sodium dicyanide argentate 1. Note code. Silver oxygen cell along with the formation of NaOH. ನಾನು ಹೇಳಿದ್ರೆ ನಿಮಗೆ 4 moles ಇರುತ್ತೆ. So 1 mole, 2 mole, so 4 mole and 8 moles. ಆಗಲ್ಲ ಜನರಲ್ ಇಕ್ವೇಷನ್ ಹೇಳಿದ್ದೆ ನಾನು ಅಲ್ವಾ? ನೋಡ್ರಿ. So for the question number 38, fourth option is the right option. Fourth option is correct. Next question. Zincite, the calamine respectively are. Zincite and calamine. So look here for the question number 39. Zincite is ZnO. Calamine is the carbonate ore of zinc, ZnCO. So zincite is oxide ore of zinc, calamine is carbonate ore of zinc. So therefore, first option, oxide and carbonate ore of zinc. Oxide and carbonate ore. So this is oxide ore, this is carbonate ore. Carbonate ore. So hence first option is the right option for question number 39. Oxide and carbonate. Secondly, carbonate oxide kodidare wrong. Oxide and sulfate wrong. Sulfate and sulfite kodidare, that is also wrong. Clear? So first option, zincite is the oxide ore of zinc and calamine is the carbonate ore of zinc. Next question. Which of the following is chalcopyrite? So ನಾನು beginning ಅಲ್ಲಿ ಹೇಳಿದ್ದೆ ನಿಮಗೆ. So which of the following is chalcopyrite? For the question number 40, chalcopyrite, CuFeS2. This is chalcopyrite, or it is also called copper pyrite.
copper pyrites. So usually pyrites ಅಂದ್ರೆ sulfur ಇರ್ತಕ್ಕಂಥವು. Chalcopyrite or copper pyrite. So first option is the right option. Second one iron pyrite ಅಂತ ಕರೀತಾರೆ. So Fe ಎಷ್ಟು ಇದೆಯಲ್ಲ, this is called iron pyrite. Iron pyrite. ಇನ್ನು third one ಕೊಟ್ಟಿದ್ದಾರೆ. So third one is KMgCl3. KMgCl3 ಇದೆಯಲ್ಲ. So this is 6H2O. This is called cornellite. So this is also called KCl, MgCl2, 6H2 ಅಂತ ಇದೆ. ಎರಡು ಒಂದೇ ಇದೆ. This is called cornellite. ಇನ್ನು Al2O3 ಅದು ಬಾಕ್ಸೈಟ್. ಬಾಕ್ಸೈಟ್ Al2O3XH2 ಅಂತ್ರಿ ಬಾಕ್ಸೈಟ್. So chalcopyrite is first one. ನೋಡಿ ನೋಟ್ ಮಾಡ್ಕೊಳ್ರಿ. Copper pyrite is, it is also called chalcopyrite or copper pyrite. ಎರಡು ಒಂದೇ ಇದೆ. Fe2 is iron pyrite. Iron pyrites. Pyrites ಅಂದ್ರೆ ಯೂಶಲಿ ಸಲ್ಫರ್ ಕಂಟೆಂಟ್ ಇರ್ತಕ್ಕಂಥ. KMgCl3 6H2O or KCl MgCl 6H2O. This is called cornellite. Cornellite. Then fourth one ಏನ್ ಕೊಟ್ಟಿದ್ದಾರೆ ನಿಮಗೆ, ಅದು ಬಾಕ್ಸೈಟ್, ಹೈಡ್ರೇಟೆಡ್ ಅಲ್ಯೂಮಿನಾ ಬಾಕ್ಸೈಟ್. ಸೊ Al2O3 2H2 ಅಂತ ಕೊಟ್ಟಿದ್ದಾರೆ. ಹೈಡ್ರೇಟೆಡ್ ಅಲ್ಯೂಮಿನಾ, ಇದು ಬಾಕ್ಸೈಟ್. ಬಾಕ್ಸೈಟ್ಗೆ Al2O3XH2, Al2O3 2H2, that is also considered as a bauxite, hydrated aluminum. Clear? So hence your option is, first option is the right option. Next question number 40. Alloy used in dental filling contains. Nodi. Alloy using dental filling. Nodi, dental alle use ಮಾಡ್ತಕ್ಕಂಥದ್ದು ಯಾವ alloy ಅನ್ನ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. So alloy using a dental which contains mercury, tin and silver. Mercury, tin and silver. Mercury around 50%. 50% mercury. Tin and silver 20 to 22% silver. So approximately 14% tin. ಸೊ ಹಾಗಾದ್ರೆ ಮರ್ಕ್ಯುರಿ, ಟಿನ್ ಅಂಡ್ ಸಿಲ್ವರ್ ಯೂಸ್ ಮಾಡ್ತಾರೆ. ಫಸ್ಟ್ ಆಪ್ಷನ್ ನೋಡಿ ಏನ್ ಕೊಟ್ಟಿದಾರಲ್ಲೇ, ದಿ ಅಲಾಯ್ ಯೂಸ್ ಇನ್ ಡೆಂಟಲ್ ಫಿಲ್ಲಿಂಗ್ ಕಂಟೈನ್ಸ್ ಅಂತ ಸಿಲ್ವರ್ ಅಂಡ್ ಟಿನ್ ಕೊಟ್ಟಿದ್ದಾರೆ. ಸಿಲ್ವರ್, ಟಿನ್ ಅಂಡ್ ಮರ್ಕ್ಯುರಿ ಮೂರು ಇರುತ್ತೆ. ಸೊ ಹಾಗಾಗಿ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಸೊ ಥರ್ಡ್ ಆಪ್ಷನ್ ಈಸ್ ರೈಟ್. ಕ್ಲಿಯರ್? ಡೆಂಟಲ್ ಫಿಲ್ಲಿಂಗ್ ಕಂಟೈನ್ಸ್ mercury, silver and tin. Mercury around 50%. So 40 to 50% ಇರುತ್ತೆ ಇದು. So nearly 40 to 50% mercury. Then tin 14% approximately. Silver 20 to 22%. Clear? Next. Another question. When molten sodium chloride is electrolyzed by using inert electrodes, product obtained at cathode is. ನೋಡಿ ಏನ್ ಬರ್ತದೆ ಹಾಗಾದ್ರೆ, molten sodium chloride. So question number 42. Molten sodium chloride, NaCl. So molten sodium chloride, it is subjected to electrolysis to form Na plus and Cl minus. The question is, it is electrolyzed by using inert electrodes. Inert electrodes ಅಂದ್ರೆ ಯೂಶಲಿ ಪ್ಲಾಟಿನಮ್ ಅನ್ನ ಅಥವಾ ಗೋಲ್ಡ್ ಅನ್ನು ಯೂಸ್ ಮಾಡ್ತಾರೆ. inert less reactive metals ಅನ್ನು ಯೂಸ್ ಮಾಡ್ತಾರೆ. The product obtained at cathode. So at cathode, cations move towards cathode, Na plus electrons and converted into sodium metal. Sodium. So option 1. So first option is the right option for question number 42. Sodium. Clear? Chlorine anode. Anodic product is chlorine. At cathode. So at anode, 2Cl minus convert into Cl2 plus 2 electrons. Chlorine at anode. Chlorine is liberated at anode.
Sodium metal formed at cathode. Your question is the product obtained at cathode ಅಂತ ಹೇಳಿದರೆ cathodic product is sodium. ಇನ್ನು ಹೈಡ್ರೋಜನ್ ಕೊಟ್ಟಿದ್ದಾರೆ. So if aqueous solution of sodium chloride is used, hydrogen is formed at cathode. Hydrogen is formed at cathode if aqueous solution of sodium chloride is used. Clear? So ಹಾಗಾಗಿ ಇಲ್ಲಿ molten sodium chloride ಕೊಟ್ಟರಿಂದ for question 22nd, question number 42, first option is the right option. Next question. From gold amalgam, gold may be recovered by. From gold amalgam. So amalgam means which contains one of the element is mercury. So gold amalgam, question 43. So gold amalgam. So gold amalgam andre gold and mercury anta. Gold and mercury. Amalgam which contains mercury. Gold amalgam. Among these two, mercury has low boiling point. Nodi, gold amalgam, gold along with mercury. So from this, gold is recovered by. Gold may be recovered by. Again, madri hagare. So since mercury has lower boiling point than gold, gold compare ಮಾಡ್ಕೊಂಡ್ರೆ mercury na boiling point ತುಂಬಾ ಕಡಿಮೆ ಇದೆ. So when it is subjected to distillation, if the metal possesses low melting point, more low boiling point than the impurity. Clear? So that is why. So first option is the right option. So mercury distills off, leaving behind gold. Oxidation, electrolytic, refining anta kottidare nodi. From gold may be recovered by distillation process because along with gold mercury is there. Mercury has low boiling point. So when this gold amalgam is subjected to distillation, mercury vaporizes but not the gold. Pure gold age ulite. Clear? So hence for the question number 43, first option is the right option. Next question. Which of the following oxide is thermally least stable? Note, thermally least stable. So in the plots of Ellingham diagrams, note, in the plots of Ellingham diagrams, ನಾನು ಹೇಳುವಾಗ ಹೇಳಿದ್ದೆ ನಿಮಗೆ. So by plotting the values of delta Z was a temperature curve. So this is the zero energy line. This is delta Z 0. So here delta Z naught is positive. So here it is negative. So only two curves. So one is mercury and the other one is silver. So Ag2O and HgO. So metal oxides like mercuric oxide and silver oxide, they cross the zero energy line in Ellingham diagrams. Andre zero energy line cross madidave andre their delta G naught becomes positive. If delta G naught is positive, process is non-spontaneous. Andre ಏನು the process which takes place with the help of any external agents. So ನಾವೇನ್ ಮಾಡ್ತೀವಿ ಅಂದ್ರೆ ಈ mercuric oxide ಅನ್ನ ಅಥವಾ silver oxide ಅನ್ನ Ag2O, it is heated strongly to form silver and oxygen. Or if we take mercury, HgO, strongly heated to form Hg plus O2. So 2HgO, 2Hg. So 2Ag2O, then 4Ag. ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಎರಡನ್ನ ನೋಡ್ರಿ. Silver oxide is highly unstable above certain temperature. ಈ temperature cross ಮಾಡಿದ ನಂತರ mercuric oxide less stable. After this temperature, Ag2O is less stable. They are thermally less reduced. Thermally least stable. Stability ಇಲ್ಲ ಅಂತಂದ್ರೆ thermally least stable. Heat ಮಾಡಿದ್ರೆ decompose ಆಗ್ತವೆ. So your option is one is calcium oxide, second one is alumina, third one not options ಕೊಟ್ಟಿದ್ದಾರೆ. First option calcium oxide, second one alumina, so third one ferric oxide, so fourth one Ag2O. ಯಾವ್ದಾಗರೆ either silver oxide or mercuric oxide. So ನಿಮಗೆ silver oxide ಕೊಟ್ಟಿದ್ದಾರೆ. So silver oxide
Fourth one, silver oxide is the right option. Clear? ಯಾಕೆಂತ ಕೇಳಿದಾಗಲೇ ಇಲ್ಲಿ ಡಯಾಗ್ರಾಮ್ಸ್ ನೋಡ್ರೆ only two metal oxides curves, mercuric oxide, silver oxides, their delta Z versus temperature curves cross the zero energy line. Illi cross the zero energy line, so their delta Z naught value becomes positive. So positive value of delta Z naught indicating that they are less. So thermal reduction process, no suitable reducing agent is required for mercuric oxide and silver oxide. They are thermally reduced. Clear? Next question. Another question is, which of the following gives respective metal by self reduction? Already ನಾನು ಹೇಳಿದೆ ನಿಮಗೆ self reduction process ಅಲ್ಲಿ ಗ್ಯಾಲಿಯಂ PbS, lead, mercury, copper ಅಂತ ಹೇಳಿದ್ದೆ ನಾನು. lead ಇದೆ, first option correct. Second one mercuric sulfide, that is also correct. Then third one is zinc sulfide. Fourth one is both 1 and 2. ನೋಡಿ ಯಾವ್ದಾಗಾರ ಇಲ್ಲಿ 1 and 2. Which of the following gives respective metal by self reduction? So in case of self reduction process, ನೋಡಿ in self reduction process, PbS and PbO to form Pb plus SO. Clear? 3Pb. Or HgS plus HgO to form Hg plus SO2. Use self reduction process. Similarly for CuTS and Cu2O to form Cu plus SO2. Nodi, these are all self reduction, auto reduction process. Auto reduction or self reduction. Auto reduction or self reduction process. Clear? So your option is both 1 and 2. So fourth option both 1 and 2. So both 1 and 2. First case ಅಲ್ಲಿ ಗ್ಯಾಲಿಯಂ ಇದೆ, ಸೆಕೆಂಡ್ ಕೇಸ್ ಅಲ್ಲಿ ಮರ್ಕ್ಯುರಿಕ್ ಸಲ್ಫೈಡ್ ಇದೆ. ಸೊ ಹಾಗಾಗಿ option fourth one is the right option. Next, last question. Which of the following statement is incorrect? ನೋಡಿ ರಾಂಗ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ. Alumina cannot be reduced to aluminium by chromium trioxide. Alumina cannot be reduced to aluminium by chromium trioxide. Chromium trioxide ಇಂದ ನಾವು ಅಲ್ಯೂಮಿನಿಯಂ ರೆಡ್ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಅಲ್ಯೂಮಿನಿಯಂ ನೋಡಿ chromium trioxide ಅನ್ನ ನಾವು ಅಲ್ಯೂಮಿನಿಯಂ ಇಂದ ರೆಡ್ಯೂಸ್ ಮಾಡಬಹುದು. First one is wrong. Second one, calcium is stronger reducing agent than magnesium. That is right. ಯಾಕೆ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿದ್ರೆ, ಸೊ ಅಲ್ಲಿ ಕ್ಯಾಲ್ಸಿಯಂ ನ ಅಟಾಮಿಕ್ ಸೈಜ್ ಮೆಗ್ನೀಷಿಯಂ ಗಿಂತ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ಟ್ರಾಂಗರ್ ರೆಡ್ಯೂಸಿಂಗ್ ಏಜೆಂಟ್, ದಟ್ ಇಸ್ ಕರೆಕ್ಟ್. ಇನ್ನು ಥರ್ಡ್ ಪಾಯಿಂಟ್, at 673 Kelvin carbon monoxide is poor reducing agent ಅಂತಾರೆ. At lower temperature carbon monoxide is a good reducing agent. Clear? All of these ಕೊಟ್ಟಿದ್ದಾರೆ. Second option is the right option for question number 46. So ಅಲ್ಲೇ second option ಚಾಯ್ಸ್ ಮಾಡ್ಕೊಳ್ಳಿ. ಕ್ಲಿಯರ್? ಸೊ ಉಳಿದಿರ್ತಕ್ಕಂಥ ಕ್ವಶನ್ಸ್ ನೋಡ್ಕೊಳ್ರೆ ಮತ್ತೆ ಮುಂದೆ ಟೆಸ್ಟ್ ಗಳಾದಾಗ ಅಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಅನ್ನ ಡೀಟೇಲ್ ಮತ್ತೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.